Namaskaram. So let's continue with the chapter electric charges and fields. So previous video ನಾವು Coulomb's law complete detail ನೋಡಿದ್ವಿ. ಅದರದ್ದು ಡೆಫಿನಿಷನ್, ಮೀನಿಂಗ್, Coulombian force ಫಾರ್ಮುಲಾ ನಿಮ್ಗೆ ನೆನಪಿರ್ಬೇಕು. ಫಾರ್ಮುಲಾ ಏನೈತೆ ಹೇಳ್ರಿ, ಫೋರ್ಸ್ ಬಿಟ್ವೀನ್ ಟೂ ಪಾಯಿಂಟ್ ಚಾರ್ಜಸ್ F is equals to 1 divided by 4 pi epsilon naught Q1 Q2 divided by R square. So which is according to the Coulomb's law. ಅದು ಸ್ಟೇಟ್ಮೆಂಟ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ಫಾರ್ಮುಲಾದೊಳಗೆ ಪರ್ಟಿಕ್ಯುಲರ್ಲಿ ವಿ ಸ್ಪೆಂಟ್ ಮೋರ್ ಟೈಮ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಎಕ್ಸಾಕ್ಟ್ಲಿ ಈಸ್ ಪರ್ಮಿಟಿವಿಟಿ. ಆ 1/4 ಎಪ್ಸಿಲಾನ್ ನಾಟ್ ಅಂತ ಏನು ಪಾರ್ಟ್ ಬರ್ತೈತಲ್ಲ ಅದರೊಳಗೆ ಪರ್ಟಿಕ್ಯುಲರ್ಲಿ ವಾಟ್ ಈಸ್ ಪರ್ಮಿಟಿವಿಟಿ. ಎಪ್ಸಿಲಾನ್ ನಾಟ್ ಅಂದ್ರೆ ಮತ್ತು ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಆರ್ ವ್ಯಾಕ್ಯೂಮದ್ದು ಪರ್ಮಿಟಿವಿಟಿ ಅನ್ ಪರ್ಟಿಕ್ಯುಲರ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ವಿಡಿಯೋದೊಳಗೆ ನಾವು ಅದರದ್ದು ನೆಕ್ಸ್ಟ್ ಪಾರ್ಟಿಂದ ಮತ್ತೆ ಕಂಟಿನ್ಯೂ ಮಾಡ್ಕೊತ ಹೋಗೋಣ. Coulomb's law ಇನ್ ವೆಕ್ಟರ್ ಫಾರ್ಮ್ ಫಸ್ಟಿಗೆ ಮುಗಿಸಿ, ಡಿಪೆಂಡಿಂಗ್ ಆನ್ ಹೌ ಮಚ್ ಟೈಮ್ ಇಟ್ ವಿಲ್ ಟೇಕ್, ಐ ವಿಲ್ ಆಲ್ಸೋ ಟ್ರೈ ಟು ಎಕ್ಸ್ಪ್ಲೇನ್ ದ ನೆಕ್ಸ್ಟ್ ಟಾಪಿಕ್ ವಿಚ್ ಈಸ್ ರಿಲೇಟಿವ್ ಪರ್ಮಿಟಿವಿಟಿ. ಅದಕ್ಕೂ ಸ್ವಲ್ಪ ಟೈಮ್ ಬೇಕಾಗ್ತೈತಿ ಅರ್ಥ ಮಾಡ್ಸಕ್ಕೆ. ಆ್ಯಂಡ್ ನಾ ಪ್ರೀವಿಯಸ್ ವಿಡಿಯೋ ಒಳಗೆ ಹೇಳಿದ್ದೆ ನಾನು ನಿಮ್ಗೆ. ಸೊ ಫಾರ್ ದ ಫಸ್ಟ್ 8 ಚಾಪ್ಟರ್ಸ್ ಆಫ್ ಪಾರ್ಟ್ 1, ಓಕೆ, ಅಥವಾ 8 ಚಾಪ್ಟರ್ಸ್ ಆಫ್ ಪಾರ್ಟ್ 1, ದಿಸ್ ಈಸ್ ದ ಮೋಸ್ಟ್ ಬೇಸಿಕ್ ಚಾಪ್ಟರ್. ಅದಕ್ಕೆ ನಾವು ಇಲ್ಲಿ ಬರುವಂಥ ಕನ್ಸೆಪ್ಟ್ಸನ್ನು ಎಲೆಕ್ಟ್ರೋಸ್ಟಾಟಿಕ್ಸ್ದು ABCD ಏನು ನಮಗವರು ಸಿಂಪಲ್ಲಾಗಿ ಕಲಿಸ್ಕೊಂತ ಹೋಗ್ತಾರಲ್ಲ, ಇಲ್ಲೇ ವೆರಿ ಕೇರ್ಫುಲ್ಲಾಗಿ ಬೇಸಿಕ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈಗ ಬಿಫೋರ್ ವಿ ಆ್ಯಕ್ಚುಲಿ ಸ್ಟಾರ್ಟ್ ವಿತ್ Coulomb's law ಇನ್ ವೆಕ್ಟರ್ ಫಾರ್ಮ್, ಇನ್ನೊಂದು SI ಯೂನಿಟ್ ಆಫ್ ಚಾರ್ಜ್ ಅಂತ ಹೇಳಿ ಒಂದು ಸ್ಮಾಲ್ ಕನ್ಸೆಪ್ಟ್ ಇತ್ತು. ಅದನ್ನು ಫಸ್ಟ್ ಡಿಸ್ಕಸ್ ಮಾಡೋಣಂತೆ. ಸೊ ಅದಕ್ಕಿಂತ ಮೊದಲು ನಾನು ನಿಮಗೊಂದು ಸಣ್ಣ ಒಂದಿಷ್ಟು ವ್ಯಾಲ್ಯೂಸ್ ಕೊಟ್ಟು ಒಂದು ನ್ಯೂಮರಿಕಲ್ ಸಾಲ್ವ್ ಮಾಡೋಕ್ಕೆ ಹೇಳ್ತೀನಿ. ಈ Coulomb's ಫಾರ್ಮುಲಾ ಏನಿತ್ತಲ್ಲ, Coulombian ಫೋರ್ಸ್ ಫಾರ್ಮುಲಾ 1/4 pi epsilon naught Q1 Q2 by R square ಫಾರ್ಮುಲಾದ, ಅದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ವ್ಯಾಲ್ಯೂಸ್ ಕೊಡ್ತೀನಿ. ಅದನ್ನು ತೊಗೊಂಡು ನೀವು ಕ್ಯಾಲ್ಕುಲೇಷನ್ ಮಾಡ್ಬೇಕು, ಏನು ಆನ್ಸರ್ ಬರ್ತೈತಿ ಅಂಥೇಳಿ ಚೆಕ್ ಮಾಡ್ಕೊರಿ. ಅದು ಎದಕ್ಕೆ ಅಂತ ಹೇಳಿ ನಾನು ಆಮೇಲೆ ಹೇಳ್ತೀನಿ. ಓಕೆ, ಸೊ ಜಸ್ಟ್ ಎ ಮಿನಿಟ್. ಸೊ ಹಂಗಾರೆ ಈಗ ಒಂದಿಷ್ಟು ವ್ಯಾಲ್ಯೂಸ್ ಕೊಡ್ತೀನಿ ನಾನು ನಿಮ್ಗೆ. ಲೆಟ್ ಅಸ್ ಕನ್ಸಿಡರ್ that Q1 is plus 3 coulomb. There are two charges, Q1 and Q2. Q1 is plus 3 coulomb and let Q2 be minus 4 coulomb. Okay, ಅಂದರೆ ಒಂದು ಪಾಸಿಟಿವ್ ಚಾರ್ಜ್, ಒಂದು ನೆಗೆಟಿವ್ ಚಾರ್ಜ್. ಸೊ ಪ್ರೀವಿಯಸ್ ವಿಡಿಯೋದೊಳಗೆ ಅಥವಾ ಎವರ್ ಸಿನ್ಸ್ ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಯಾವುದೋ ಒಂದು ಎಕ್ಸಾಂಪಲ್ ತೊಗೊಂಡಿದ್ರು, ಎರಡು ಚಾರ್ಜನ್ನ ಐದರ್ ಪಾಸಿಟಿವ್ ಆರ್ ಐದರ್ ನೆಗೆಟಿವ್ ಟೈಪ್ ನಾವು ನೋಡಿದ್ವಿ. ಸೊ ಈಗ ಒಂದು ಪಾಸಿಟಿವ್, ಒಂದು ನೆಗೆಟಿವ್ ಕನ್ಸಿಡರ್ ಮಾಡಿರಿ. ಇವು ಎರಡು ಚಾರ್ಜ್ ನೋಡು ಡಿಸ್ಟೆನ್ಸ್ ಲೆಟ್ ಇಟ್ ಬಿ 2 ಮೀಟರ್. ಓಕೆ, ಸೊ ಐ ವಾಂಟ್ ಯು ಟು ಪಾಸ್ ದ ವಿಡಿಯೋ, ಕ್ಯಾಲ್ಕುಲೇಟ್ ಹೌ ಮಚ್ ಈಸ್ ದ ಫೋರ್ಸ್. ಈಗ ಡೆಫಿನೆಟ್ಲಿ ಎರಡು ಚಾರ್ಜ್ ನೋಡು ಅಟ್ರಾಕ್ಟಿವ್ ಫೋರ್ಸ್ ಬರ್ತೈತೆ. ಓಕೆ, ಹೌ ಮಚ್ ಅಟ್ರಾಕ್ಟಿವ್ ಫೋರ್ಸ್ ಅಂಥೇಳಿ ನೀವು ಕ್ಯಾಲ್ಕುಲೇಷನ್ ಮಾಡ್ಬೇಕು ಯೂಸಿಂಗ್ ದ ಫಾರ್ಮುಲಾ 1/4 pi epsilon naught Q1 Q2 divided by R square. ಸೊ ಈಸಿ ಐತಿ ಬಿಡಿ, ಇದನ್ನ ಯಾಕೆ ನಾವು ಸಾಲ್ವ್ ಮಾಡ್ಬೇಕಂತ ಬಿಡಬೇಡ್ರಿ, ಸಾಲ್ವ್ ಮಾಡಿರಿ ಇದನ್ನು. ಆ್ಯಂಡ್ ನಿಮ್ಗೆ ನೆನಪಿದ್ರೆ ಇನ್ ದ ಫಾರ್ಮುಲಾ 1/4 pi epsilon naught ವಿ ಕ್ಯಾನ್ ರೀಪ್ಲೇಸ್ ಇಟ್ ವಿತ್, ನಿಮ್ಗೆ ನೆನಪಿದ್ರೆ ವಿ ಕ್ಯಾನ್ ರೀಪ್ಲೇಸ್ ದಿಸ್ ಎಂಟೈರ್ ಥಿಂಗ್ ವಿತ್ 9 × 10⁻⁹. ಅಂದರೆ ಆ್ಯಕ್ಚುಲಿ ನಾವು ಪೈ ಜಗದಾಗ 3.142 ಆ್ಯಂಡ್ ಎಪ್ಸಿಲಾನ್ ನಾಟ್ ಜಗದಾಗ 8.854 ಹಾಕಿ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಸೊ ವಿಚ್ ಕಮ್ಸ್ ಔಟ್ ಆಸ್ 9 × 10⁹. ಸೊ ಅದನ್ನು ಯೂಸ್ ಮಾಡಿಕೊಂಡು, ಈ ವ್ಯಾಲ್ಯೂಸನ್ನು ಯೂಸ್ ಮಾಡ್ಕೊಂಡು ನೀವು ರೈಟ್ ನಾವು ವಿಡಿಯೋ ಪಾಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿರಿ. ಸೊ ಹೋಪ್ಫುಲಿ ನೀವು ಅದನ್ನು ಮಾಡಿರಿ ಅಂತ ಅಂದ್ಕೊಂಡು, ಇದಕ್ಕೆ ಆನ್ಸರ್ ಏನು ನೀವು ಕ್ಯಾಲ್ಕುಲೇಷನ್ ಮಾಡಿರಬಹುದು, ಆನ್ಸರ್ ಏನು ಬಂದಿರಬಹುದು ನೋಡೋಣ ಅಂತ. ಸೊ ಈಗ ನಾವು ಫಾರ್ಮುಲಾ ಅಂತೂ ಹಚ್ತೀವಿ. ಏನು ಹಚ್ತೀವಿ ಫಾರ್ಮುಲಾ? ಒಂದು ಸರ್ತಿ ಬರೆದು ಬಿಡ್ತೀನಿ ಇಲ್ಲಿ. ಸೊ 1/4 pi epsilon naught Q1 Q2 divided by R square. ಸೊ ದಟ್ ಈಸ್ ಈಕ್ವಲ್ಸ್ ಟು 9 × 10⁻⁹. ಹೌದಾ? 1/4 pi epsilon naught ಜಗದಾಗ ಇಂಟು Q1 ಅಂದರೆ ಫಸ್ಟ್ ಚಾರ್ಜ್ ಎಷ್ಟಿದೆ ನಮ್ಮದು? +3.
ಹೌದಾ, +3 ಕೂಲಮ್ ತಗೋರಿ ಅಂತ ಹೇಳಿತ್ತು. ನೆಕ್ಸ್ಟ್ ಮಲ್ಟಿಪ್ಲೈಡ್ ಬೈ ಚಾರ್ಜ್ Q2, ಹೌದಾ, ಎಷ್ಟಿತ್ತು ಸೆಕೆಂಡ್ ಚಾರ್ಜ್ -4 ಕೂಲಮ್. ಸೊ ಅಸ್ಯೂಮಿಂಗ್ ನೀವು ಈ ರೀತಿ ಕ್ಯಾಲ್ಕುಲೇಷನ್ ಮಾಡಿರಂತ ಅಂದ್ಕೊಂಡಿನಿ ನಾ. ಈಗ ಇಂಟು -4 ಅಂತ ಬರ್ಕೊಂಡು ಡಿವೈಡೆಡ್ ಬೈ ಆರ್ ವ್ಯಾಲ್ಯೂ, ದ ಡಿಸ್ಟೆನ್ಸ್ ಬಿಟ್ವೀನ್ 2 ಚಾರ್ಜಸ್, ಲೆಟ್ ಇಟ್ ಬಿ 2 ಮೀಟರ್ ಅಂತ ನಾ ಹೇಳಿದ್ದೆ. ಸೊ ಅದನ್ನು ಸ್ಕ್ವೇರ್ ಮಾಡಿದರೆ 2 ಸ್ಕ್ವೇರ್ ಈಸ್ 4. ಸೊ ಅವಾಗ 4 ಕ್ಯಾನ್ಸಲ್ ಆತ. ಸೊ 3 9s ಇದೊಂದು ಮೈನಸ್. ಸೊ ಇಫ್ ಯುವರ್ ಆನ್ಸರ್ ಈಸ್ -27 ಇಂಟು 10⁻⁹, ಫೋರ್ಸ್ ಅಂದ್ರೆ ಆಬ್ವಿಯಸ್ಲಿ ಅದರದ್ದು SI ಯೂನಿಟ್ ಬರ್ತೈತಿ, ನ್ಯೂಟನ್. ಸೊ ಇಫ್ ಯುವರ್ ಆನ್ಸರ್ ಈಸ್ -27 ಇಂಟು 10⁻⁹ ನ್ಯೂಟನ್, ಡೆಫಿನೆಟ್ಲಿ ದಿ ಆನ್ಸರ್ ಈಸ್ ರಾಂಗ್, ಅಕಸ್ಮಾತ್. ಸೊ ಆನ್ಸರ್ ಹಿಯರ್ ಶುಡ್ ಬಿ +27 ಇಂಟು 10⁻⁹ ನ್ಯೂಟನ್. ಮೈನಸ್ ಬರಬಾರ್ದು. ಸೊ ಮೈನಸ್ ಯಾಕೆ ಬರಬಾರ್ದು? ಮತ್ತು ಇಲ್ಲಿ ಮೈನಸ್ ಆಯ್ತಲ್ಲ, ಮೈನಸ್ ಬರ್ತೈತಿ. 3 ಇಂಟು -4 ನಾವು ಮಾಡಿದಾಗ ಅಲ್ಲಿ ನೆಗೆಟಿವ್ ಬಂತು ಅಂತ ನಿಮ್ಗೆ ಅನಿಸ್ಬೋದು. ಅದು ಆ್ಯಕ್ಚುಲಿ ಏನಂತ ಈಗ ಹೇಳ್ತೀನಿ. ಸೊ ಆ್ಯಕ್ಚುಲಿ ಏನಾಯ್ತಂತ ಹೇಳ್ತೀನಿ ನಿಮ್ಗೆ. ಡೆಫಿನಿಷನ್ ಆಫ್ ಕೂಲಮ್ಸ್ ಲಾದೊಳಗೆ ಪ್ರೀವಿಯಸ್ ವಿಡಿಯೋದೊಳಗೆ ನಾನು ನಿಮ್ಗೆ ಹೇಳಿದ್ದೆ, ವೆನ್ ವಿ ವರ್ ಆ್ಯಕ್ಚುಲಿ ಡಿಸ್ಕಸಿಂಗ್ ಅಬೌಟ್ ದ ಕೂಲಮ್ಸ್ ಲಾ, ಆ ಸ್ಟೇಟ್ಮೆಂಟ್ ಹಿಂಗೆ ಬರ್ತೈತೆ: the force of attraction or repulsion between 2 point charges is directly proportional to the product of the magnitudes of the 2 charges ಅಂಥೇಳಿ. ಅಲ್ಲೇ ದ ವರ್ಡ್ ಮ್ಯಾಗ್ನಿಟ್ಯೂಡ್ಸ್ ಅನ್ನೋದನ್ನು ನಾವು ಆಮೇಲೆ ಡಿಸ್ಕಸ್ ಮಾಡೋಣ ಅಂಥೇಳಿ ನಾನು ಪ್ರೀವಿಯಸ್ ವಿಡಿಯೋದೊಳಗೆ ಹೇಳಿದ್ದೆ. ಸೊ ಈಗ ಆ ಪಾಯಿಂಟಿಗೆ ಬರೋಣ. ವಾಟ್ ಎಕ್ಸಾಕ್ಟ್ಲಿ ಮೀನ್ಸ್ ಬೈ ಸೇಯಿಂಗ್ ಮ್ಯಾಗ್ನಿಟ್ಯೂಡ್ಸ್ ಅಂತ. ಈಗ ಕೂಲಮ್ಸ್ ಲಾ ಟಾಕ್ಸ್ ಅಬೌಟ್ ಫೋರ್ಸ್, ಹೌದಲ್ಲ ರೀ, ಫೋರ್ಸ್ ಬಿಟ್ವೀನ್ 2 ಚಾರ್ಜಸ್. ಸೊ ಲೆಟ್ ಅಸ್ ಟ್ರೈ ಟು ರಿಕಾಲ್ ಫ್ರಮ್ PUC ಫಸ್ಟ್ ಇಯರ್. ಈಸ್ ಫೋರ್ಸ್ ಅ ಸ್ಕೇಲಾರ್ ಕ್ವಾಂಟಿಟಿ ಆರ್ ವೆಕ್ಟರ್ ಕ್ವಾಂಟಿಟಿ? ಡೆಫಿನೆಟ್ಲಿ ಫೋರ್ಸ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಪ್ಲಸ್ ಡೈರೆಕ್ಷನ್. ಸೊ ಈಗ ಈ ಫೋರ್ಸನ್ನು ನೀವು ಡಿಸ್ಕ್ರೈಬ್ ಮಾಡ್ಬೇಕಂತ ಮಾಡಿರಿ ಕಂಪ್ಲೀಟ್ಲಿ ಅಂದರೆ, ನೀವು ಫೋರ್ಸದ ಮ್ಯಾಗ್ನಿಟ್ಯೂಡು ಎಕ್ಸ್ಪ್ರೆಸ್ ಮಾಡಬೇಕು, ಅದ್ರದ್ದು ಡೈರೆಕ್ಷನ್ನು ಹೇಳ್ಬೇಕು. ಅವಾಗಷ್ಟೇ ನಾವು ಫೋರ್ಸನ್ನು ಕಂಪ್ಲೀಟ್ಲಿ ಎಕ್ಸ್ಪ್ರೆಸ್ ಮಾಡ್ದಂಗೆ ಆಗ್ತೈತಿ. ಬಟ್ ಈ ಕೂಲಮ್ಸ್ ಲಾದ ಏನು ಫಾರ್ಮುಲಾ ಬರ್ತೈತಲ್ಲ, 1/4πε0 Q1 Q2 ಡಿವೈಡೆಡ್ ಬೈ R² ಅಂತ ಏನು ಫಾರ್ಮುಲಾ ಐತಲ್ಲ, ದಿಸ್ ಫಾರ್ಮುಲಾ ಗಿವ್ಸ್ ಅಸ್ ಓನ್ಲಿ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್. ದಿಸ್ ಫಾರ್ಮುಲಾ ಡಸ್ ನಾಟ್ ಟಾಕ್ ಅಬೌಟ್ ಡೈರೆಕ್ಷನ್. ಇಲ್ಲೇ ಈ ಫಾರ್ಮುಲಾ ನಾವು ಯೂಸ್ ಮಾಡ್ಬೇಕಾರೆ, when we are using this formula, we are only concerned with magnitude of the force and not the direction of the force. ಇಲ್ಲಿ ಡೈರೆಕ್ಷನ್ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಅದಕ್ಕೆ ಏನು ಮಾಡ್ತೀವಿ ನಾವು ಅಂದರೆ, ಹಂಗಾರೆ ಮತ್ತು ಡೈರೆಕ್ಷನ್ ಬಗ್ಗೆ ನಾವು ಎಲ್ಲಿ ತಲೆ ಕೆಡಿಸ್ಕೊತೀವಿ ಅಂದರೆ, ಅದಕ್ಕೆ ನೆಕ್ಸ್ಟ್ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಅಂತ ಬರ್ತೈತಿ. ಓಕೆ, ಅದ್ರ ಬಗ್ಗೆ ಆ್ಯಂಡ್ ಪ್ಲಸ್ ನ್ಯೂಮರಿಕಲ್ಸ್ ನಾವು ಸಾಲ್ವ್ ಮಾಡ್ಬೇಕಾದ್ರೆ ಡೈರೆಕ್ಷನ್ ಹೆಂಗೆ ಡಿಸೈಡ್ ಮಾಡ್ಬೇಕು ಅನ್ನೋದನ್ನು ಸಪ್ರೇಟಾಗಿ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ವೆನ್ ವಿ ಕಮ್ ಟು ನ್ಯೂಮರಿಕಲ್ಸ್. So first thing I want you to understand is this formula gives us only the magnitude of the force. And as it gives only the magnitude of the force, we are not concerned with the sign of the polarity of the charges. That means, what I am trying to say, each ಎರಡು ಚಾರ್ಜ್ ಅವಲ್ಲ Q1 Q2, ಅವುಗಳ ಪೊಲಾರಿಟಿ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. We do not consider the polarity. We do not consider the sign. Like, even though the charges Q1 and Q2, they might be positive or negative, we consider them as positive. ಅಂದರೆ ನೆಗೆಟಿವ್ ಇದ್ದರೂ ಪಾಸಿಟಿವ್ ಇದ್ದರೂ ಅದನ್ನು ಜಸ್ಟ್ ಪಾಸಿಟಿವ್ ಅಂತ ತೊಗೊಂಡು ಮ್ಯಾಗ್ನಿಟ್ಯೂಡ್ ಕ್ಯಾಲ್ಕುಲೇಟ್ ಮಾಡಿಬಿಡ್ತೀವಿ. ಬರೀ ಅಂದರೆ ಅವರು ಆ ಡೆಫಿನಿಷನ್ ಒಳಗೆ ಹೇಳ್ಯಾರ, ಕೂಲಮ್ಸ್ ಲಾ ಡೆಫಿನಿಷನ್ ಒಳಗೆ ಅವ್ರು ಏನು ಹೇಳ್ತಾರೆ ಅಂದರೆ, ಫೋರ್ಸ್ ಬಿಟ್ವೀನ್ 2 ಚಾರ್ಜಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ ದ 2 ಚಾರ್ಜಸ್ ಅನ್ನಂಗಿಲ್ಲ ಅವರು. ದೇ ಜಸ್ಟ್ ಡು ನಾಟ್ ಸೇ ಪ್ರಾಡಕ್ಟ್ ಆಫ್ ದ 2 ಚಾರ್ಜಸ್, ದೇ ಸೇ ಪ್ರಾಡಕ್ಟ್ ಆಫ್ ದ ಮ್ಯಾಗ್ನಿಟ್ಯೂಡ್ಸ್ ಆಫ್ ದ 2 ಚಾರ್ಜಸ್. ದಟ್ ಮೀನ್ಸ್ ದೇ ಆರ್ ಟ್ರೈಯಿಂಗ್ ಟು ಟೆಲ್ ಅಸ್ ದ್ಯಾಟ್ ವೆನ್ ಯು ಕನ್ಸಿಡರ್ ದೀಸ್ ಚಾರ್ಜಸ್, ಯಾವಾಗ ನೀವು ಚಾರ್ಜದ ವ್ಯಾಲ್ಯೂವನ್ನು ಕನ್ಸಿಡರ್ ಮಾಡ್ತೀರಿ, ಆ ಚಾರ್ಜಿನ ಮ್ಯಾಗ್ನಿಟ್ಯೂಡ್ ಮಾತ್ರ ಕನ್ಸಿಡರ್ ಮಾಡಿರಿ. ಕನ್ಸಿಡರ್ ಓನ್ಲಿ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್. ಅಂದ್ರೆ ಈಗ ಲೈಕ್ ನೋಡ್ರಿ, ಇಫ್ ಯು ಹ್ಯಾವ್ ಅ ಚಾರ್ಜ್ +3 ಕೂಲಮ್,
ಇದ್ರದ್ದು ಇದು ಪೊಲಾರಿಟಿ, ಇದು ಪ್ಲಸ್ ಅಂದ್ರೇನು ಪೊಲಾರಿಟಿ ಅಂದರೆ ಅದು ಪಾಸಿಟಿವೋ ನೆಗೆಟಿವೋ ಅಂತ. 3 ಅನ್ನೋದೇನು ಮ್ಯಾಗ್ನಿಟ್ಯೂಡ್. ಸೊ ಯಾವಾಗ ನಾವು ಫಾರ್ಮುಲಾ ಎಫ್ ಇಸ್ ಈಕ್ವಲ್ಸ್ ಟು 1/4πε0 ಅಂತ ಈ ಫಾರ್ಮುಲಾ ಹಚ್ತೀವಲ್ಲ, ಆ ಫಾರ್ಮುಲಾ ಹಚ್ಚಬೇಕಾರೆ ವಿ ಆರ್ ನಾಟ್ ಕನ್ಸರ್ನ್ಡ್ ವಿತ್ ದ ಸೈನ್, ವಿ ಆರ್ ನಾಟ್ ಕನ್ಸರ್ನ್ಡ್ ವಿತ್ ದ ಪೊಲಾರಿಟಿ, ವಿ ಆರ್ ಕನ್ಸರ್ನ್ಡ್ ಓನ್ಲಿ ವಿತ್ ದ ಮ್ಯಾಗ್ನಿಟ್ಯೂಡ್. ಸೊ ಇವನ್ ದೋ Q1 ಈಸ್ +3 ಕೂಲಮ್, ನಾವೇನು ಮಾಡ್ತೀವಿ ಗೊತ್ತಾ, ದಿಸ್ ಈಸ್ ಈಕ್ವಲ್ ಟು 3 ಕೂಲಮ್ ಅಂತ ಬರ್ಕೊಂಡ್ಬಿಡ್ತೀವಿ. ವಿ ಎಲಿಮಿನೇಟ್ ದ ಪೊಲಾರಿಟಿ ಹಿಯರ್, ಸೈನನ್ನು ಎಲಿಮಿನೇಟ್ ಮಾಡ್ಬೇಕು, ನೆಗ್ಲೆಕ್ಟ್ ಮಾಡ್ಬೇಕು. Q2 ಈಸ್ ಈಕ್ವಲ್ಸ್ ಟು -4 ಕೂಲಮ್ ಅಂದರೆ ಇದರಾಗಿಂದ ಮ್ಯಾಗ್ನಿಟ್ಯೂಡ್ ಪಾರ್ಟ್ ಅಷ್ಟೇ ತಗೋರಿ. ಜಸ್ಟ್ ರೈಟ್ ಇಟ್ ಆಸ್ ಫಾರ್ಮುಲಾದೊಳಗೆ, ಫಾರ್ಮುಲಾ ಅಪ್ಲೈ ಮಾಡ್ಬೇಕಾರೆ 4 ಕೂಲಮ್ ಅಂತ ಬರೆದು ಬಿಡೋದು. ಮೈನಸ್ ಪ್ಲಸ್ಸನ್ನು ಬಿಟ್ಬಿಡ್ತೀವಿ. ಯಾಕೆ ಬಿಡ್ಬೇಕು ಅವನ್ನ ಅಂದರೆ ಅದನ್ನು ನಾವು ಲೇಟರ್ ಪಾರ್ಟ್ನೊಳಗೆ ಡೈರೆಕ್ಷನ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ಅದನ್ನು ಕನ್ಸಿಡರ್ ಮಾಡ್ತೀವಿ, ಇವನ್ನ ಪ್ಲಸ್ ಮೈನಸನ್ನು. ಬಟ್ ವೆನ್ ಯು ಅಪ್ಲೈ ದ ಫಾರ್ಮುಲಾ ಎಫ್ ಈಸ್ ಈಕ್ವಲ್ಸ್ ಟು 1/4πε0 Q1 Q2 /r², we consider only the magnitude of the two charges. That means ಆ ಚಾರ್ಜ್ ನೀವು ಕನ್ಸಿಡರ್ ಮಾಡಿರ್ತೀರಲ್ಲ, ಅದು ಪ್ಲಸ್ಸರ ಇರಲಿ ಮೈನಸ್ಸರ ಇರಲಿ, ಅದನ್ನು ನೆಗ್ಲೆಕ್ಟ್ ಮಾಡಿ ಅದರ ಮ್ಯಾಗ್ನಿಟ್ಯೂಡ್ ಪಾರ್ಟ್ ಅಷ್ಟೇ ಬರ್ಕೊಂಬಿಡೋದು. ಅಂದರೆ +3 ಕೂಲಮ್ ಇದ್ದರೆ 3 ಅಂತಷ್ಟೇ ಬರ್ಕೊಂಬಿಡೋದು, -4 ಇದ್ದರೆ ಮೈನಸ್ ಬಿಟ್ಟು ಬರೀ 4 ಅಷ್ಟೇ ಬರ್ಕೊಳ್ಳೋದು. ಸೊ ನೆಕ್ಸ್ಟ್ ಟೈಮ್ ವೆನೆವರ್ ಯು ಆರ್ ಅಪ್ಲೈಯಿಂಗ್ ದಿಸ್ ಫಾರ್ಮುಲಾ, okay, whenever you are applying this formula 1/4πε0 Q1 Q2 /r², do not consider the sign of the charges, ಬರೀ ಅದರದ್ದು ವ್ಯಾಲ್ಯೂ ಅಷ್ಟೇ ಕನ್ಸಿಡರ್ ಮಾಡಿರಿ. ಸೊ ಅಕಾರ್ಡಿಂಗ್ ಟು ದಿಸ್ ಯಾವಾಗ ನೀವು ಇದು ಸಾಲ್ವ್ ಮಾಡ್ತಿರಲ್ಲ, ಯು ಶುಡ್ ಹ್ಯಾವ್ ಸಾಲ್ವ್ ಇಟ್ ಲೈಕ್ ದಿಸ್. ಅದ್ರ ಸಲುವಾಗಿ ಅಂತ ನಾ ಇದು ನ್ಯೂಮರಿಕಲ್ ಕೊಟ್ಟಿದ್ದು. 9 × 9 ಇಂಟು ಅದು +3 ಇತ್ತಲ್ಲ, +3 ಅಂತ ಬರ್ಕೊಳ್ಳೋಂಗಿಲ್ಲ, ಜಸ್ಟ್ ರೈಟ್ ಇಟ್ ಆಸ್ 3 ಇಂಟು, even though it is -4, write it positive, just take the magnitude, ಮೈನಸ್ ಬಿಟ್ಬಿಡ್ರಿ, ಇದ್ರದ್ದು ಪ್ಲಸ್ ಬಿಟ್ಬಿಡ್ರಿ, ಇದ್ರದ್ದು ಮೈನಸ್ ಬಿಟ್ಬಿಡ್ರಿ, ಜಸ್ಟ್ ಮ್ಯಾಗ್ನಿಟ್ಯೂಡ್ ಬರೀರಿ, ಡಿವೈಡೆಡ್ ಬೈ ಡಿಸ್ಟೆನ್ಸು 2 ಸ್ಕ್ವೇರ್ ಮಾಡ್ತೀವಿ 4. ಸೊ ಇದು 3 9s 27 × 10⁻⁹ ನ್ಯೂಟನ್. ಮತ್ತು ಇದು ಮೈನಸ್ ಇತ್ತಲ್ಲ -4, ಅದಕ್ಕೆ ಕಿಮ್ಮತ್ತಿಲ್ಲನು, ಅದನ್ನು ಆಮೇಲೆ ಡಿಸ್ಕಸ್ ಮಾಡೋಣ, ಅದ್ರ ಬಗ್ಗೆ ಆಮೇಲೆ ಹೇಳ್ತೇನೆ. ಸೊ ದಿಸ್ ವಾಸ್ ದ ಫಸ್ಟ್ ಥಿಂಗ್ ಐ ವಾಂಟೆಡ್ ಟು ಎಕ್ಸ್ಪ್ಲೇನ್ ಯು. ನೆಕ್ಸ್ಟ್ ಒಂದು ಕನ್ಸೆಪ್ಟ್ ಬರ್ತೈತಿ ಈಗ, SI ಯೂನಿಟ್ ಆಫ್ ಚಾರ್ಜ್ ಅಂತ. ಸೊ ಹೋಪ್ಫುಲಿ ಯು ಆಲ್ರೆಡಿ ನೋ ದ್ಯಾಟ್ SI ಯೂನಿಟ್ ಆಫ್ ಚಾರ್ಜ್ ಈಸ್ ನೇಮ್ಡ್ ಆಫ್ಟರ್ ಅ ಸೈಂಟಿಸ್ಟ್. ಇವನ ಸೈಂಟಿಸ್ಟ್ ಯಾವ ಕೂಲಮ್ಸ್ ಲಾ ಎಕ್ಸ್ಪ್ಲೇನ್ ಮಾಡಿದವನ್ನ, ಕೂಲಂಬ್, ಇವನ ಹೆಸರು ಮೇಲನ್ನ ಇಟ್ಟಾರ. ಸೊ SI ಯೂನಿಟ್ ಆಫ್ ಚಾರ್ಜ್ ಇಸ್ ಕೂಲಮ್. ಇದನ್ನು ಕಂಪ್ಲೀಟ್ಲಿ ಬರೆಯಬೇಕಾರೆ, ದಿ ಎಂಟೈರ್ ನೇಮ್ ಬರೆಯಬೇಕಾರೆ we use all small letters. ಇಲ್ಲೇ ಕ್ಯಾಪಿಟಲ್ C, ಇಟ್ ಲುಕ್ಸ್ ಲೈಕ್ ಕ್ಯಾಪಿಟಲ್ C, ಇಟ್ಸ್ ನಾಟ್, ಎಲ್ಲ ಸ್ಮಾಲ್ ಲೆಟರ್ಸ್ ಒಳಗೆ ಬರೀಬೇಕು. ಬಟ್ ವೆನ್ ಯು ಜಸ್ಟ್ ರೈಟ್ ದ ಸಿಂಬಾಲ್ ನಾವು ಕ್ಯಾಪಿಟಲ್ C ಯೂಸ್ ಮಾಡ್ತೀವಿ. ಸೊ ಇದು SI ಯೂನಿಟ್ ಆಫ್ ಚಾರ್ಜ್ ಇಸ್ ಕೂಲಂಬ್ ಆತಾ. ನೆಕ್ಸ್ಟ್ ವಾಟ್ ಈಸ್ 1 ಕೂಲಂಬ್ ಅಂತ ಕ್ವಶನ್ ಬರ್ತೈತೆ. ದ ನೆಕ್ಸ್ಟ್ ಕ್ವಶನ್ ಈಸ್ ವಾಟ್ ಈಸ್ 1 ಕೂಲಂಬ್ ಆರ್ ಹೌ ಮಚ್ ಈಸ್ 1 ಕೂಲಂಬ್. ಸೊ ಅದನ್ನು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ವಾಟ್ ಈಸ್ 1 ಕೂಲಂಬ್ ಅಂತ ಕೇಳಿದ್ರೆ, 1 ಕೂಲಂಬಿಗೆ 1 ಕೂಲಂಬ್ ಅಂತಾರೆ, 2 ಕೂಲಂಬಿಗೆ ಅಂತಾರನ್ನ, ಹಂಗಲ್ಲ. ಅದಕ್ಕೊಂದು ಡೆಫಿನಿಷನ್ ಹೇಳ್ತಾರೆ ಈಗ ಅವ್ರು, ವಾಟ್ ಈಸ್ 1 ಕೂಲಂಬ್ ಅಂತ ಹೇಳಿ. ಸೊ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ 1 ಕೂಲಂಬ್ ಅಂತ. ಈಗ ಇದನ್ನು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದ್ರೆ, ಅವ್ರು ಹೆಂಗೆ ಹೇಳ್ತಾರೆ ಅಂದರೆ, ಕನ್ಸಿಡರ್ 2 ಚಾರ್ಜಸ್ ಆಫ್ 1 ಕೂಲಂಬ್ ಈಚ್ ವಿಚ್ ಆರ್ ಸಪರೇಟೆಡ್ ಬೈ ಅ ಡಿಸ್ಟೆನ್ಸ್ ಆಫ್ 1 ಮೀಟರ್. ಆ್ಯಂಡ್ ದಿಸ್ ಎಂಟೈರ್ ಥಿಂಗ್ ಈಸ್ ಅಂದ್ರೆ ದ 2 ಚಾರ್ಜಸ್ ಆರ್ ಪ್ಲೇಸ್ಡ್ ಇನ್ ವ್ಯಾಕ್ಯೂಮ್ ಅಂತ ಕನ್ಸಿಡರ್ ಮಾಡ್ಬೇಕು. ಅಂದರೆ ವಾಟ್ ಈಸ್ 1 ಕೂಲಂಬ್ ಡೆಫಿನಿಷನ್ನಿಗೆ ಇಷ್ಟೆಲ್ಲ ಬಿಲ್ಡಪ್ ಐತೆ. ಏನಂತ, 2 1 ಕೂಲಂಬ್ ಚಾರ್ಜ್ ತಗೋರಿ, ಟೇಕ್ 2 ಚಾರ್ಜಸ್ ಆಫ್ 1 ಕೂಲಂಬ್ ಈಚ್. ಅವು ಎರಡು ನೋಡು ಡಿಸ್ಟೆನ್ಸ್ ಎಷ್ಟು ಇಡ್ಬೇಕಂತ, 1 ಮೀಟರ್. ಆಮೇಲೆ ಆ ಚಾರ್ಜಸನ್ನು ಎಲ್ಲಿ ತೊಗೊಂಡು ಹೋಗಿ ಇಡ್ಬೇಕು, ವ್ಯಾಕ್ಯೂಮ್ನೊಳಗೆ. ಅವಾಗ ಇವು ಎರಡರ ನೋಡು ಫೋರ್ಸ್ ಎಷ್ಟು ಬರ್ತೈತಿ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಂತ. ಎದಕ್ಕೆ ಇವನ್ನೆಲ್ಲ ಹೇಳ್ತೀನಿ, ಕ್ಯಾಲ್ಕುಲೇಟ್ ಅಂತೂ ಮಾಡೋಣ. ವಿ ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ದ ಡೆಫಿನೇಷನ್ ಆಫ್ 1 ಕೂಲಮ್. 1 ಕೂಲಮ್ ಅಂದರೆ ಎಷ್ಟು, ಎಂಥ ಚಾರ್ಜ್ ಅದು. ಅದಕ್ಕೆ ಇವೆರಡು ಚಾರ್ಜ್ ನಡುವಿರೋಂಥ ಫೋರ್ಸ್ ಕ್ಯಾಲ್ಕ್ ಮಾಡ್ಬೇಕಂತ. ಮತ್ತು ಫೋರ್ಸ್ ಕ್ಯಾಲ್ಕ್ ಮಾಡೋಕ್ಕೆ ಫಾರ್ಮುಲಾ ಯಾವುದು, ಅದ ಸೇಮ್ ಫಾರ್ಮುಲಾ, F ಈಸ್ ಈಕ್ವಲ್ಸ್ ಟು 1/4πε0
Q1 ಎರಡು ಚಾರ್ಜು 1 ಕೂಲಂಬ ತೊಗೊಂಡಿವಲ್ಲ ನಾವೀಗ, ಹಾಂ ಅದಕ್ಕೆ Q1 ಇಂಟು Q2 ಡಿವೈಡೆಡ್ ಬೈ ಎರಡು ಡಿಸ್ಟೆನ್ಸ್ ಎಷ್ಟು ತೊಗೊಂಡು ನಾವು 1 ಮೀಟ್ರ್ ತೊಗೋಬೇಕಂತ, ಅದನ್ನು ಸ್ಕ್ವೇರ್ ಮಾಡಿರಿ ಎಷ್ಟು ಬಂತು 1 ಬರ್ತೈತಿ. ಸೊ ದಟ್ ಈಸ್ ಈಕ್ವಲ್ಸ್ ಟು, ವಿ ನೋ ದ್ಯಾಟ್ ವಿ ಕ್ಯಾನ್ ರೀಪ್ಲೇಸ್ 1/4 ಎಪ್ಸಿಲಾನ್ ನಾಟ್ ವಿತ್ 9 × 10⁹ ನ್ಯೂಟನ್. ಸೊ ಈ ಎರಡು +1 ಕೂಲಂಬ್ ಬರತ್ತಗೋರಿ -1 ಕೂಲಂಬ್ ಬರತ್ತಗೋರಿ, ಒಟ್ಟು ಈ ಕಡೆ 1 ಕೂಲಂಬ್ ಚಾರ್ಜ್, ಈ ಕಡೆ 1 ಕೂಲಂಬ್ ಚಾರ್ಜ್, ಎರಡು ನಡು ಡಿಸ್ಟೆನ್ಸ್ 1 ಮೀಟರ್. ಎಲ್ಲಿಟ್ಟಿವಿ ಇದನ್ನು ವ್ಯಾಕ್ಯೂಮ್ನೊಳಗೆ. ಸೊ ಹಿಂಗಿಟ್ಟಾಗ ಇವು ಎರಡು ಚಾರ್ಜ್ ನಡು ಇಷ್ಟು ಫೋರ್ಸ್ ಬರುತ್ತಂತ. ಸೊ ಅದಕ್ಕೆ ಈ 1 ಕೂಲಂಬ್ ಚಾರ್ಜ್ ಅಂದ್ರೆ ಹೆಂಗೆ ಡಿಫೈನ್ ಮಾಡ್ತಾರೆ ಗೊತ್ತಾ ನೀವು? 1 ಕೂಲಂಬ್ ಚಾರ್ಜ್ ಈಸ್ ಅಂದರೆ ವಾಟ್ ಈಸ್ 1 ಕೂಲಂಬ್ ಚಾರ್ಜ್ ಅಂತ ಯಾರು ಕೇಳಿದ್ರೆ ಹೆಂಗೆ ಹೇಳ್ಬೇಕಂತ, ದಿಸ್ 1 ಕೂಲಂಬ್ ಈಸ್ ದ್ಯಾಟ್ ಚಾರ್ಜ್ which when placed at a distance of 1 meter from a similar charge experiences or exerts a force of 9 × 10⁹ Newton. ಅಂದ್ರೆ ಏನಂತ ಅವ್ರದ್ದು, ಈ 1 ಕೂಲಂಬ್ ಅಂದ್ರೆ ಎಂಥ ಚಾರ್ಜ್ ಅಂದ್ರೆ ಅಂತಾದ ಇನ್ನೊಂದು ಚಾರ್ಜ್ನಿಂದ 1 ಮೀಟ್ರ್ ದೂರದೊಳಗೆ ಅದನ್ನು ವ್ಯಾಕ್ಯೂಮ್ನೊಳಗೆ ಇಟ್ಟಾಗ ಈ ಚಾರ್ಜ್ ಇದ್ರ ಮೇಲೆ ಇಷ್ಟು ಫೋರ್ಸ್ ಹಾಕ್ತೈತಿ. ಅಥವಾ ಉಲ್ಟಾ ಹೆಂಗೆ ಹೇಳ್ಬೋದಂದ್ರೆ ಇನ್ನೊಂದು ವೇ ಒಳಗೆ, ಇಫ್ ದೇರ್ ಈಸ್ ಅ ಚಾರ್ಜ್ ವಿಚ್ ಎಕ್ಸರ್ಟ್ಸ್ 9 × 10⁹ Newton force on an identical charge such that they are separated by a distance of 1 meter and they are placed in one vacuum, then the charge is 1 ಕೂಲಂಬ್. ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, ಅವ್ರೇನು ಹೇಳ್ತಾರೆ, 1 ಕೂಲಂಬ್ ಚಾರ್ಜ್ ಅಂದರೆ ಎಂಥ ಚಾರ್ಜ್ ಅಂದರೆ ಇದು ಎಂಥ ಚಾರ್ಜ್ ಅಂದರೆ ವಿಚ್ ವೆನ್ ಪ್ಲೇಸ್ಡ್ ಅಟ್ ಅ ಡಿಸ್ಟೆನ್ಸ್ ಆಫ್ 1 ಮೀಟರ್ ಫ್ರಾಮ್ ಐಡೆಂಟಿಕಲ್ ಚಾರ್ಜ್. ಇದು ಎಂಥ ಚಾರ್ಜ್ ಅಂದರೆ ಇದ್ರದ್ದು ಐಡೆಂಟಿಕಲ್ ಚಾರ್ಜ್ ಅಂದರೆ ಸೇಮ್ ಕೈಂಡ್ ಆಫ್ ಚಾರ್ಜ್ ಇಲ್ಲಿಟ್ಟು 1 ಮೀಟರ್ ಡಿಸ್ಟೆನ್ಸ್ ಮತ್ತು ವ್ಯಾಕ್ಯೂಮ್ನೊಳಗೆ ಇಟ್ಟಾಗ ಆ ಇನ್ನೊಂದು ಚಾರ್ಜನ್ನು ಇಷ್ಟು ಫೋರ್ಸ್ಲೇ ಅದು ರಿಪೆಲ್ ಮಾಡ್ತೈತಿ ಅಂತ ಹೇಳ್ತಾರೆ. ಇನ್ನೊಂದು ಉಲ್ಟಾ ಹೆಂಗೆ ಹೇಳ್ತಾರೆ ಅಂದರೆ, ಇಲ್ಲಿರುವಂಥ 1 ಕೂಲಂಬ್ ಚಾರ್ಜು ಇದ್ರ ಮೇಲೆ 9 × 10⁹ Newton ಫೋರ್ಸ್ ಹಾಕ್ತು ಅಂದರೆ ಅದು 1 ಕೂಲಂಬ್ ಚಾರ್ಜ್. ಅಂದ್ರೆ ಈಗ ಕನ್ಸಿಡರ್ ಮಾಡಿರಿ, ನಮ್ಮ ಕಡೆ ಎರಡು ಚಾರ್ಜ್ ಅದಾವೆ. ಓಕೆ, ಲೆಟ್ ಅಸ್ ಸೇ ದೇರ್ ಆರ್ 2 ಚಾರ್ಜಸ್ Q ಆ್ಯಂಡ್ Q. ಎರಡೂ ಐಡೆಂಟಿಕಲ್ ಅದಾವು. ಐಡೆಂಟಿಕಲ್ ಅಂದ್ರೆ ಏನು? ಎರಡು ಸೇಮ್, ಹೌದಾ? ಬಟ್ ವಿ ಡು ನಾಟ್ ನೋ ದ್ಯಾಟ್ ಬೋತ್ ಆರ್ 1 ಕೂಲಂಬ್ ಚಾರ್ಜಸ್. ಈಗಿದು ಎದುರಿಗಿದ್ರೆ ಚಂದ ಕರೆಕ್ಟ. ನಾನು ಇನ್ನೊಂದು ಟೈಪ್ ಆಫ್ ಎಕ್ಸಾಂಪಲ್ ತೊಗೊಂಡಿರ್ತೀನಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಈಗ ಹೆಂಗಂದ್ರೆ ಇಲ್ಲಿ ನಮ್ಮ ಕಡೆ ಐಡೆಂಟಿಕಲ್ ಚಾರ್ಜಸ್ ಅದಾವೆ Q ಆ್ಯಂಡ್ Q. ಅವು ಎರಡೂ 1 ಕೂಲಂಬ್ ಅದಾವೆ, ಆದರೆ ನಮಗೆ ಗೊತ್ತಿಲ್ಲ 1 ಕೂಲಂಬ್ ಅದಾವಂತ. ಆದರೆ ನಮಗೆ ಗೊತ್ತು ಅವು ಎರಡು ಐಡೆಂಟಿಕಲ್ ಅದಾವಂತ. ಐಡೆಂಟಿಕಲ್ ಅಂದರೆ ಎರಡು ಸೇಮ್ ಅದಾವೆ. ಅವು ಆ್ಯಕ್ಚುಲಿ ಅದಾವೆ 1 ಕೂಲಂಬ್, ಬಟ್ they are 1 ಕೂಲಂಬ್, ಬಟ್ ವಿ ಡು ನಾಟ್ ನೋ ದ್ಯಾಟ್ they are 1 ಕೂಲಂಬ್. ಆ್ಯಂಡ್ ಇಫ್ they are separated by a distance of 1 meter, ಈಗ ನಾನು ಒಂದು ಕ್ವಶನ್ ಕೇಳ್ತೀನಿ ನಿಮಗೆ, ಏನಂತ, ಐ ಹ್ಯಾವ್ 2 identical charges Q and Q which are separated by a distance of 1 meter. I know the value of distance 1 meter, but I do not know the actual values of the 2 charges Q and Q, but I know that they are same. Now ಈಗ ಅಂದರೆ ಇವೆರಡು ಚಾರ್ಜ್ ನಮಗೆ Q ಆ್ಯಂಡ್ Q ಗೊತ್ತು, ಹೌದಾ? ಇವೆರಡು ಡಿಸ್ಟೆನ್ಸ್ 1 ಮೀಟ್ರ್ ಗೊತ್ತು, ಇವೆರಡು ಐಡೆಂಟಿಕಲ್ ಅದ ಒಂದು ಗೊತ್ತು. ಈಗ ಇವೆರಡು 1 ಕೂಲಂಬ್ ಅಂತನ ಹೆಂಗೆ ಪ್ರೂವ್ ಮಾಡ್ಬೋದು ನಾವು ಅಂದರೆ, ಇವೆರಡನ್ನೂ ವ್ಯಾಕ್ಯೂಮ್ನೊಳಗಿಟ್ಟಾಗ ಅವು ಎರಡು ನಡು ಏನಾರ 9 × 10⁹ Newton ಫೋರ್ಸ್ ಬಂತಂದ್ರೆ, ಇವೆರಡು ಚಾರ್ಜ್ ನೋಡು ಇಷ್ಟು ಫೋರ್ಸ್ ಬಂತಂದರೆ ಅವಾಗ ನಾವು ಹೇಳ್ಬೋದು ಇವೆರಡು 1 ಕೂಲಂಬ್ ಚಾರ್ಜ್. ಅಂದರೆ ಎರಡು ರೀತಿ ಅದಾವೆ ರೀ. ಈಗಲೇ ಒಂದು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಬೋದು ಅಂದರೆ, 1 ಕೂಲಂಬ್ ಈಸ್ ದ್ಯಾಟ್ ಚಾರ್ಜ್ ವಿಚ್ ಈಸ್ ವೆನ್ ಪ್ಲೇಸ್ಡ್ ಆಟ್ ಅ ಡಿಸ್ಟೆನ್ಸ್ ಆಫ್ 1 ಮೀಟರ್ ಫ್ರಮ್ ಅನ್ ಐಡೆಂಟಿಕಲ್ ಚಾರ್ಜ್ ಇನ್ ವ್ಯಾಕ್ಯೂಮ್, ಇಟ್ ಎಕ್ಸ್ಪೀರಿಯನ್ಸಸ್ ಆರ್ ಎಕ್ಸರ್ಟ್ಸ್ 9 × 10⁹ Newton force
ಅವ್ರು ಉಲ್ಟಾ ಹೆಂಗೆ ಹೇಳ್ಬೋದು ಅಂದರೆ, ಎರಡು ಚಾರ್ಜ್ ಅದಾವಂತ ತಿಕ್ಕೋರಿ ಕ್ಯೂ ಆ್ಯಂಡ್ ಕ್ಯೂ, ಅವು ಎರಡು ಐಡೆಂಟಿಕಲ್ ಅದಾವೆ, ಅವಾಗ ಇಷ್ಟು ಫೋರ್ಸ್ ಬಂತಂದ್ರೆ ಅವು 1 ಕೂಲಮ್ ಚಾರ್ಜ್, ಅಥವಾ ಅವು 1 ಕೂಲಮ್ ಚಾರ್ಜ್ ಇದ್ರೆ ಇಷ್ಟು ಫೋರ್ಸ್ ಬರ್ತೈತಿ. ಹೆಂಗಾರ ಡಿಫೈನ್ ಮಾಡಿರಿ. 1 ಕೂಲಮ್ ಇಸ್ ದ್ಯಾಟ್ ಚಾರ್ಜ್ ವಿಚ್ ವೆನ್ ಪ್ಲೇಸ್ಡ್ ಅಟ್ ಅ ಡಿಸ್ಟೆನ್ಸ್ 1 ಮೀಟರ್ ಫ್ರಾಮ್ ಐಡೆಂಟಿಕಲ್ ಚಾರ್ಜ್ ಎಕ್ಸರ್ಟ್ಸ್ 9 × 10⁹ Newton ಫೋರ್ಸ್ ಅಂತಾರೆ ಹೇಳ್ರಿ. ಅಥವಾ ಇಫ್ ಎನ್ ಚಾರ್ಜ್ exerts 9 × 10⁹ Newton force on an identical charge placed at a distance 1 meter in vacuum, then it is 1 coulomb charge. It's actually ಇದು ಭಾರಿ ಸಿಂಪಲ್ ವಿಷಯ ಐತಿ. ನನಗೆ ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗೈತಿ ಅಂದ್ರೆ ಯಾರಿಗೆ ಕೇಳಾಕತ್ತೀರಿ ಕ್ಲಾಸ್, ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ ಕ್ಲಿಯರ್ಲಿ ಅಂತ ಕನ್ಫರ್ಮ್ ಮಾಡ್ಕೊಳಕ್ಕೆ ಐ ಆಮ್ ಎಕ್ಸ್ಪ್ಲೈನಿಂಗ್ ಇಟ್ ಇನ್ ಡಿಫ್ರೆಂಟ್ ವೇಸ್. ಐ ಆಮ್ ಟ್ರೈಂಗ್ ಟು explain it in different ways. ಓಕೆ, ಸೊ ವಾಟ್ ಈಸ್ ಗಿವನ್ ಇನ್ ಟೆಕ್ಸ್ಟ್ ಬುಕ್ ನೋಡೋಣ. ಈಗ ವಾಟ್ ಈಸ್ SI ಯೂನಿಟ್ ಆಫ್ ಚಾರ್ಜ್ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೆ ಅವ್ರು ಹೇಳ್ತಾರೆ, ಇಫ್ 2 ಐಡೆಂಟಿಕಲ್ ಚಾರ್ಜಸ್ ಸಪ್ರೇಟೆಡ್ ಬೈ 1 ಮೀಟರ್ ಇನ್ ವ್ಯಾಕ್ಯೂಮ್ ರಿಪೆಲ್ ಈಚ್ ಅದರ್ ವಿತ್ ಅ ಫೋರ್ಸ್ ಆಫ್ 9 × 10⁹ Newton, ದೆನ್ ಈಚ್ ಚಾರ್ಜ್ ಈಸ್ 1 ಕೂಲಮ್. ಅಂದರೆ ನಾ ಇದು ಎರಡನೇ ಟೈಪ್ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಈ ಟೈಪ್ ತೊಗೊತಾರೆ ಕ್ಯೂ ಆ್ಯಂಡ್ ಕ್ಯೂ. ಎರಡು ಐಡೆಂಟಿಕಲ್ ಚಾರ್ಜ್ ಅದಾವ ಅಂತ ಅನ್ಕೋರಿ, ಬಟ್ ನಮಗೆ ಇವು ಎರಡು 1 ಕೂಲಮ್ ಅಂತ ಇನ್ನೂ ಗೊತ್ತಿಲ್ಲ. ವಿ ಸ್ಟಿಲ್ ಡು ನಾಟ್ ನೋ ದ್ಯಾಟ್ ದೇ ಆರ್ 1 ಕೂಲಮ್. ವಾಟ್ ದೇ ಆರ್ ಟ್ರೈಂಗ್ ಟು ಸೇ ಇಸ್, ಇವೆರಡು ಐಡೆಂಟಿಕಲ್ ಅದಾವ ಅಂತ ಗೊತ್ತು, ಡಿಸ್ಟೆನ್ಸ್ ಎರಡು ನೋಡು 1 ಮೀಟರ್ ಅಂತ ಗೊತ್ತು, ಎರಡನ್ನೂ ವ್ಯಾಕ್ಯೂಮ್ನಾಗ ಇಟ್ಟೀವಿ ಅಂತೂ ಗೊತ್ತು. ಅವಾಗ ಇವು ಎರಡು ಚಾರ್ಜ್ ನೋಡು ಇಷ್ಟು ಫೋರ್ಸ್ ಏನಾರ ಬಂತಂದ್ರೆ ಅವಾಗ ಇವು ಎರಡು 1 ಕೂಲಮ್ ಚಾರ್ಜ್ ಅಂತ. ಓಕೆ, ಸೊ ದಿಸ್ ಈಸ್ ದ ಡೆಫಿನಿಷನ್ ಆಫ್ 1 ಕೂಲಮ್. ಅಂದರೆ ನಿಮಗೆ ಎಕ್ಸಾಮ್ನೊಳಗೆ ವಾಟ್ ಈಸ್ 1 ಕೂಲಮ್ ಅಥವಾ ಡಿಫೈನ್ 1 ಕೂಲಮ್ ಅಂಥೇಳಿ ಕೇಳಿದ್ರಂದ್ರೆ ಇದನ್ನು ಬರೀಬೇಕು. ಇಫ್ 2 ಐಡೆಂಟಿಕಲ್ ಚಾರ್ಜಸ್ ಸಪ್ರೇಟೆಡ್ ಬೈ 1 ಮೀಟರ್ ಇನ್ ವ್ಯಾಕ್ಯೂಮ್ ರಿಪೆಲ್ ಈಚ್ ಅದರ್ ವಿತ್ ಅ ಫೋರ್ಸ್ ಆಫ್ 9 × 10⁹ Newton, ದೆನ್ ಈಚ್ ಚಾರ್ಜ್ ಈಸ್ 1 ಕೂಲಮ್. ಅಕಸ್ಮಾತ್ ನಿಮ್ಮ ಕಡೆ ಬೇಸ್ ಬುಕ್ ಇಲ್ಲ, ಇಫ್ ಯು ಹ್ಯಾವ್ ಸಮ್ ಅದರ್ ಟೆಕ್ಸ್ಟ್ ಬುಕ್, ಅಲ್ಲಿ ಡೆಫಿನೇಷನ್ ಕೊಟ್ಟಿರ್ತಾರೆ, ಸ್ಲೈಟ್ಲಿ ವರ್ಡ್ಸ್ ಆ ಕಡೆ ಈ ಕಡೆ ಆಗಿರ್ತಾವೆ, ಅದ್ರ ತಕ್ಕಂಗೆ ನೀವು ಬರೀಬೇಕು. ಹಂಗಂತ ಹೇಳಿ ಕನ್ಫ್ಯೂಸ್ ಮಾಡ್ಕೊಂಡು ಹಿಂಗೆ ಬರಿಬೇಡ್ರಿ. ವಾಟ್ ಈಸ್ 1 ಕೂಲಮ್ ಅಂದರೆ ಹಿಂಗೆ ಬರೆದಿರ್ತೀರಿ, 1 ಕೂಲಮ್ ಈಸ್ 6.25 × 10⁻18 ಎಲೆಕ್ಟ್ರಾನ್ಸ್. ದಿಸ್ ಈಸ್ ಡಿಫ್ರೆಂಟ್. 1 ಕೂಲಮ್ ಅಂದರೆ ಎಷ್ಟು ಎಲೆಕ್ಟ್ರಾನ್ಸ್ ಅಂತ ಅವ್ರು ಕೇಳಿಲ್ಲ. ಓಕೆ, ದಟ್ ಈಸ್ ಡಿಫ್ರೆಂಟ್. ಸೊ ಈಗ ನೆಕ್ಸ್ಟ್ ಟಾಪಿಕ್ ಹೋಗೋಣ. ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್. ಸೊ ವೈ ದಿಸ್ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಈಸ್ ಇಂಪಾರ್ಟೆಂಟ್ ಅಂದರೆ, ಒಂದು ಎಕ್ಸಾಮ್ನಾಗ ಕೇಳ್ತಾರೆ ಅಂತ ಇಂಪಾರ್ಟೆಂಟ್ ಅಂತಲ್ಲ, ಎಕ್ಸಾಮ್ನಾಗ ಕೇಳ್ತಾರೆ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಬರೀರಿ ಅಂಥೇಳಿ 2 ಮಾರ್ಕ್ಸಿಗೆ ಜನರಲಿ ಕೇಳ್ತಾರೆ. ಸೊ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ವೈ ಇಟ್ ಈಸ್ ಇಂಪಾರ್ಟೆಂಟ್ ಅಂದರೆ, ಕೂಲಮ್ಸ್ ಲಾ ಟಾಕ್ಸ್ ಅಬೌಟ್ ಫೋರ್ಸ್ ಬಿಟ್ವೀನ್ 2 ಚಾರ್ಜಸ್. ಸೊ ಫೋರ್ಸ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ, ಬಟ್ particularly in Coulomb's law, I ಹೇಳಿದ್ನಲ್ಲ, the formula 1/4πε0 q1 q2/r², it only talks about the magnitude part of the force. ಸೊ ಡೈರೆಕ್ಷನ್ ಬಗ್ಗೆ ನಾವು ಮಾತಾಡಿಲ್ಲ ಇನ್ನೂ ತನಕ ಅಂತ ಹೇಳಿತ್ತು. ಸೊ ವೆನ್ ವಿ ಇನ್ಕ್ಲೂಡ್ ದಟ್ ಡೈರೆಕ್ಷನ್ ಪಾರ್ಟ್ ಆ್ಯಸ್ ವೆಲ್, ದೆನ್ ದ ಸೇಮ್ ಈಸ್ ಕಾಲ್ಡ್ ಆಸ್ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್. ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ವಿತ್ ಡೈಗ್ರಾಮ್ ಆ್ಯಂಡ್ ಫಾರ್ಮುಲಾ. ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಅದಾದಮೇಲೆ ಎಕ್ಸಾಮ್ನೊಳಗೆ ಇದನ್ನು ಕೇಳಿದಾಗ ಏನೇನು ಬರೀಬೇಕಾಗ್ತದೆ ಅಂತ ಅನ್ನೋದನ್ನು ಆಮೇಲೆ ಹೇಳ್ತೇನೆ. ಫಸ್ಟ್ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ದಿಸ್ ಈಸ್. ಈಗ ಇದಕ್ಕೆ ನಾವೊಂದು ಎಕ್ಸಾಂಪಲ್ ತೊಗೋಬೇಕು. ಲೆಟ್ ಅಸ್ ಕನ್ಸಿಡರ್ ದೆರ್ ಆರ್ 2 ಚಾರ್ಜಸ್ ಹಿಯರ್, q1 ಆ್ಯಂಡ್ q2. ಸೊ ವಿಚ್ ಆರ್ ಸಪರೇಟೆಡ್ ಬೈ ಅ ಡಿಸ್ಟೆನ್ಸ್, ಲೆಟ್ ಅಸ್ ಸೇ r. ಓಕೆ, ಈಗ let us consider that these two are like charges. What do you mean by like charges? That means these are either both positive or both negative. One positive, one negative ಬೇಡ. ಓಕೆ, ಎರಡು ಪಾಸಿಟಿವ್ ಅಥವಾ ಎರಡು ನೆಗೆಟಿವ್, ಇದು ಒಂದನ್ನು ತೊಗೊಂಡು ನಾವು ಎಕ್ಸ್ಪ್ಲೇನ್ ಮಾಡ್ಬೋದು. ಓಕೆ, ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್. ಬಟ್ ಬೆಟರ್ ನೀವು ಎರಡು ಡೈಗ್ರಾಮ್ ಡ್ರಾ ಮಾಡಿದ್ರೆ ಚಲೋ. ಅನ್ಲೈಕ್ ಚಾರ್ಜಸ್ ಅದು ಹೆಂಗೆ ಬರ್ತಿದೆ ಅಂತ ಆಮೇಲೆ ತೋರಿಸ್ತೀನಿ. ಸೊ ಈಗ ರೈಟ್ ನಾವು ಲೈಕ್ ಚಾರ್ಜಸ್ ಕಡೆ ಅಷ್ಟು ನಾವು ಫೋಕಸ್ ಮಾಡೋಣ. ಸೊ ವೆನ್ ದೀಸ್ ಆರ್ ಲೈಕ್ ಚಾರ್ಜಸ್, ಡೆಫಿನೆಟ್ಲಿ ಅಲ್ಲಿ ಬರುವಂಥ ಫೋರ್ಸ್ ಯಾವುದು? ರಿಪಲ್ಸಿವ್ ಫೋರ್ಸ್.
So when there are two charges, two like charges, there will be repulsive force. ಹೌದಾ? There will be how many repulsive forces? ಎಷ್ಟು ಫೋರ್ಸ್ ಬರ್ತಾವೆ ಇಲ್ಲೇ? ಒಂದು ಬರ್ತೈತೆ, ಎರಡು ಬರ್ತಾವೆ ಏನು ಮೂರು? ಆನ್ಸರ್ ಈಸ್ ದೆರ್ ವಿಲ್ ಬಿ ಟೂ ಫೋರ್ಸಸ್. ಲೈಕ್ ಫಾರ್ ಎಕ್ಸಾಂಪಲ್, ಇವು ಎರಡು ಪಾಸಿಟಿವ್ ಇದ್ರೆ Q1 ವಿಲ್ ರಿಪೆಲ್ Q2. ಇನ್ ಟರ್ನ್ ವಾಪಸ್ ಈ Q2 Q1 ರಿಪೆಲ್ ಮಾಡ್ತಿರ್ತೈತೆ. ಅಂದರೆ ಇಲ್ಲಿ ದೆರ್ ಆರ್ ಟೂ ಫೋರ್ಸಸ್ ಹಿಯರ್. Q1 ರಿಪೆಲ್ಸ್ Q2. Also Q2 also simultaneously will repel Q1. That means the force here is mutual. Q1 Q2 ದುಗಿಸುತ್ತೆ, at the same time Q2 ವಾಪಸ್ Q1 ದುಗಿಸ್ತೈತೆ. ಓಕೆ, ಸೊ ಈಗ ಇಲ್ಲಿ ನಾನು ಏನು ಮಾಡ್ತೀನಿ, ಇಲ್ಲೊಂದು ಫೋರ್ಸ್ ಇಂಡಿಕೇಟ್ ಮಾಡ್ತೀನಿ. ಸೊ ದಿಸ್ ಈಸ್ ದ ಫೋರ್ಸ್ ಆನ್ Q2 ಬೈ Q1. Q2 ಮೇಲೆ Q1 ಸೊ ಅದನ್ನು ಹೆಂಗೆ ರೆಪ್ರೆಸೆಂಟ್ ಮಾಡ್ತಾರೆ ಅನ್ನೋದು ಬರಿತೀನಿ, ವಿಚ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. F21 ಅಂತ ಬರೀತಾರೆ ಇದಕ್ಕೆ. ಈಗ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಈಸ್ F21. ಈ ರೆಪ್ರೆಸೆಂಟೇಷನ್ ನಮಗೆ ಬೇಕಿನ ಮೇಲೆ. F21 ಅಂದರೆ ಕರೆಕ್ಟಾಗಿ ಲಕ್ಷ ಕೊಡ್ರಿ, ಫೋರ್ಸ್ ಆನ್ Q2 ಬೈ Q1. ಯಾರ ಮೇಲೆ ಚಾರ್ಜು ಅದನ್ನು ಫಸ್ಟ್ ಬರೀತಾರೆ. ಈಗ ಲೈಕ್ F21 ಅಂತ ಬರೆದ್ರೆ 21 F21 ಅಂದರೆ ಫೋರ್ಸ್ ಆನ್ ಯಾವ ಚಾರ್ಜಿನ ಮೇಲೆ ಅದನ್ನು ಫಸ್ಟಿಗೆ ಬರೀತಾರೆ, ಯಾವ ಚಾರ್ಜ್ನಿಂದ ಅದು ಆಮೇಲೆ ಬರೀತಾರೆ. ಸೊ F21 ಈಸ್ ಫೋರ್ಸ್ ಆನ್ Q2 ಬೈ Q1. ಸೊ ನೆಕ್ಸ್ಟ್ ಸಿಮಿಲರ್ಲಿ ಅಟ್ ದ ಸೇಮ್ ಟೈಮ್ ನಾನು ಹೇಳಿದ್ನಲ್ಲ, ವಾಪಸ್ Q2 Q1 ಹಿಂಗೆ ದುಗಿಸ್ತಿರ್ತದೆ. ಹೌದ್ರಿ? ಜಸ್ಟ್ ಅ ಮಿನಿಟ್. ಸೊ ಇಲ್ಲೊಂದು ಫೋರ್ಸ್ ಬಂತೀಗ. ಇದು ಯಾವ ಫೋರ್ಸು? ಇಲ್ಲೇ ಈ ಫೋರ್ಸು Q1 ಮೇಲೆ. ಯಾರಿಂದ? Q2ದಿಂದ. ಇಟ್ ಈಸ್ ಫೋರ್ಸ್ ಆನ್ Q1 ಬೈ Q2. ಸೊ ಹೌ ದಿಸ್ ಈಸ್ ಇಂಡಿಕೇಟೆಡ್? F12. 21 ಅಂದರೆ ಫೋರ್ಸ್ ಆನ್ 2 ಬೈ 1. ಸೊ ಹಿಂಗೆ ಬರೀಬೇಕಾರೆ ಈ ರೆಪ್ರೆಸೆಂಟೇಷನ್ ಹೆಂಗಂದ್ರೆ, ಯಾವ ಚಾರ್ಜಿನ ಮೇಲೆ ಫೋರ್ಸ್ ಬರ್ತೈತಲ್ಲ, ಆನ್ ವಿಚ್ ಚಾರ್ಜ್ ದರ್ ಈಸ್ ಫೋರ್ಸ್, ದ್ಯಾಟ್ ಈಸ್ ಇಂಡಿಕೇಟೆಡ್ ಫಸ್ಟ್. ಈಗ ಲೈಕ್ ನಾ ಹಿಂಗೆ ಬರ್ದೆ ಅಂತಿಕೋರಿ, F34 ಅಂತ ಬರೆದ್ರೆ 34 ಅಲ್ಲದು. ದಿಸ್ ಈಸ್ ಫೋರ್ಸ್ ಆನ್ ಚಾರ್ಜ್ 3 ಬೈ ಚಾರ್ಜ್ 4. ಅಂದರೆ ಇಫ್ ದೇರ್ ಆರ್ 4 ಚಾರ್ಜಸ್. ಇಲ್ಲಿ ಸದ್ಯ ನಮ್ಮ ಕಡೆ ಇರೋ 2 ಚಾರ್ಜ್ ಅದಾವೆ. ಹೌದಾ? ಸೊ ಇನ್ನೊಂದು ಸರ್ತಿ ನೀವು ಹೇಳ್ರಿ, F21 ಅಂದ್ರೇನು? ಫೋರ್ಸ್ ಆನ್ 2 ಬೈ 1. F12 ಅಂದರೆ ಫೋರ್ಸ್ ಆನ್ 1 ಬೈ 2. ಸೊ ಇವೆರಡಕ್ಕೂ ನಾವೀಗ ಫಾರ್ಮುಲಾ ಬರೀಬೇಕು. ಸೊ ಈ ಫಾರ್ಮುಲಾ F21 ಮತ್ತು F12 ಬರೆಯೋಕ್ಕಿಂತ ಮೊದಲೇ ಇನ್ನೊಂದು PUC ಫಸ್ಟ್ ಇಯರ್ನೊಳಗಿಂದ ನಾವು ಕನ್ಸೆಪ್ಟ್ ನೆನ್ಪು ಮಾಡಿಕೊಂಡ್ರೆ, ಯೂನಿಟ್ ವೆಕ್ಟರ್ಸ್ ಅಂತ ಯೂಸ್ ಮಾಡ್ತೀವಿ ನಾವು. ಯೂನಿಟ್ ವೆಕ್ಟರ್ಸ್ ಆರ್ ದ ವೆಕ್ಟರ್ಸ್ whose magnitude is 1 and their intention is to indicate the ಡೈರೆಕ್ಷನ್ ಇಂಡಿಕೇಟ್ ಮಾಡೋಕ್ಕಂತ ಹೇಳಿ ಒಂದಿಷ್ಟು ಟೈಪ್ ಆಫ್ ವೆಕ್ಟರ್ಸ್ ಯೂಸ್ ಮಾಡ್ತಾರೆ. ನಿಮ್ಗೆ ನೆನಪಿದ್ರೆ I ಕ್ಯಾಪ್, J ಕ್ಯಾಪ್, K ಕ್ಯಾಪ್ ಅಂತ ಡಿಸ್ಕಸ್ ಮಾಡಿದ್ವಿ ನಾವು. ಇವಕ್ಕೇನು ಕರೀತಾರೆ? ಯೂನಿಟ್ ವೆಕ್ಟರ್ಸ್. ಅವು ಡೈರೆಕ್ಷನ್ ಇಂಡಿಕೇಟ್ ಮಾಡೋಕ್ಕಂತಲೇ ಯೂಸ್ ಮಾಡುವಂಥ ವೆಕ್ಟರ್ಸ್. ಸೊ ಈಗ ಇಲ್ಲೊಂದು ನಾನು ಎರಡು ಯೂನಿಟ್ ವೆಕ್ಟರ್ಸನ್ನು ನಾವು ಈ ಕನ್ಸೆಪ್ಟ್ನೊಳಗೆ ಯೂಸ್ ಮಾಡ್ತೀವಿ. ಕೂಲಂಬ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ದೊಳಗೆ 2 ಯೂನಿಟ್ ವೆಕ್ಟರ್ಸ್ ಯೂಸ್ ಮಾಡ್ತೀವಿ. ಒಂದು R21 ಕ್ಯಾಪ್, ಜಸ್ಟ್ ಅ ಮಿನಿಟ್, R21 ಕ್ಯಾಪ್. ಇನ್ನೊಂದು R12 ಕ್ಯಾಪ್. ಸೊ ಇಲ್ಲಿ ನಾನು ಡೈಗ್ರಾಮ್ನೊಳಗೆ ನಿಮ್ಗೆ R21 ಕ್ಯಾಪ್ ತೋರಿಸ್ತೇನೆ. R21 ಕ್ಯಾಪ್ ಅಂದ್ರೆ ಏನು ಅಂತ ಹೇಳಿ. ಸೊ R21 ಕ್ಯಾಪ್ ಅಂದ್ರೆ ಈ ಯೂನಿಟ್ ವೆಕ್ಟರ್ಸದ್ದು ಇದೊಂದು ಡೈರೆಕ್ಷನ್ ಇಂಡಿಕೇಟ್ ಮಾಡೋಕ್ಕಷ್ಟೆ. ಸೊ ಇಲ್ಲಿ ಆ್ಯಕ್ಚುಲಿ ನಿಮಗೆ ಡೈಗ್ರಾಮ್ನೊಳಗೆ 2 ಡೈರೆಕ್ಷನ್ ಅದಾವೆ. ಒಂದು ಹಿಂಗೆ ಲೆಫ್ಟ್ ಟು ರೈಟ್, ಇನ್ನೊಂದು ರೈಟ್ ಟು ಲೆಫ್ಟ್. ಆದರೆ ನಾವಿಲ್ಲೇ ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್ ಈ ರೀತಿ ಡೈರೆಕ್ಷನ್ಸ್ ತೋರಿಸೋಂಗಿಲ್ಲ. ಹೆಂಗೆ ತೋರಿಸ್ತೀವಿ ಅಂದರೆ ಡೈರೆಕ್ಷನ್ಸನ್ನು ಯೂಸಿಂಗ್ ದೀಸ್ 2 ಯೂನಿಟ್ ವೆಕ್ಟರ್ಸ್. ಈಗ R21 ಅಂತ ನಾ ಇಲ್ಲಿ ಬರ್ದೀನಿ. R21 ಅಂದರೆ ಇದು ಯಾವುದರಿಂದ ಯಾವ ಕಡೆ?
ಅದನ್ನು ಕರೆಕ್ಟಾಗಿ ನಾವು ಅರ್ಥ ಮಾಡ್ಕೋಬೇಕು. R21 ಅಂದ್ರೆ ಏನಂತ ಇಲ್ಲಿ ಬರೆದಿರ್ತೀನಿ, ಸ್ವಲ್ಪ ಲಕ್ಷ ಕೊಡ್ರಿ, ಅರ್ಥ ಆಗ್ತೈತೆ. R21 ಈಸ್ ಅ ಯೂನಿಟ್ ವೆಕ್ಟರ್ ವಿಚ್ ಈಸ್ ಡೈರೆಕ್ಟೆಡ್ ಫ್ರಾಮ್ Q1 ಟು Q2. ಅಂದ್ರೆ ಇಲ್ಲೇ ಹೆಂಗೆ ನಾವು F21 ಬರೆಯಬೇಕಾರೆ ಯಾವ ಚಾರ್ಜಿನ ಮೇಲೆ ಫೋರ್ಸ್ ಅನ್ನೋದು ಫಸ್ಟ್ ಬರೆದ್ವಿ, ಹೌದಾ, ಯಾವುದರಿಂದ ಆಮೇಲೆ ಬರೆದ್ವಿ ಇಲ್ಲ, ಅದ ಟೈಪ್. R21 ಕ್ಯಾಪ್ ಅಂತ ಬರೆದ್ರೆ ಹೆಂಗೆ ಬರೀತಾರೆ ಗೊತ್ತೇನು, ಇದು ಯಾವ ಕಡೆ ನೀವು ಹೊಂಟಿರಿ ಫಸ್ಟ್ ಬರೀಬೇಕು, ಎಲ್ಲಿಂದ ಬಂದಿರಿ ಆಮೇಲೆ. ಈಗ ಲೈಕ್ ಫಾರ್ ಎಕ್ಸಾಂಪಲ್ ನೀವು ಗದಗ್ನೊಳಗಿದ್ರಿ, ನಿಮ್ಗೆ ಹುಬ್ಳಿಗೆ ಟ್ರಾನ್ಸ್ಫರ್ ಆತಂದ್ರೆ ಅವಾಗ ಹೆಂಗೆ ಬರಿತೀವಿ ಗೊತ್ತ, ನಾವು ಈ ರೆಪ್ರೆಸೆಂಟೇಷನ್ ಪ್ರಕಾರ ಹೆಂಗೆ ಬರೀಬೇಕು, HG. ನೀವು ಎಲ್ಲಿಗೆ ಬಂದಿರಿ ಅಂದ್ರೆ ಅಥವಾ ಎಲ್ಲಿ ಹೊಂಟಿರಿ, ಎಲ್ಲಿಂದ ಬಂದಿರಿ ಆಮೇಲೆ, ಫ್ರಮ್ ವೇರ್ ಯು ಹ್ಯಾವ್ ಕಮ್ ಆಮೇಲೆ, ವೇರ್ ಯು ಆರ್ ಹೆಡಿಂಗ್ ಟುವರ್ಡ್ಸ್. ಇಫ್ ಯು ಆರ್ ಮೂವಿಂಗ್ ಟುವರ್ಡ್ಸ್ ಹುಬ್ಳಿ, ಇನ್ನೊಂದು ಎಕ್ಸಾಂಪಲ್ ತೊಗೊಂಡು, ಇಫ್ ಯು ಆರ್ ಮೂವಿಂಗ್ ಫ್ರಮ್ ಬೆಂಗಳೂರು ಟು ಡೆಲ್ಲಿ, ಈ ಸದ್ಯ ಗಾಡಿ ಮೇಲೆ ಹೊಂಟಿರಿ ಅಂತಿಕೋರಿ, ಯು ಆರ್ ಮೂವಿಂಗ್ ಟುವರ್ಡ್ಸ್ ಡೆಲ್ಲಿ ಫ್ರಮ್ ಬೆಂಗಳೂರು, ಎಲ್ಲಿ ಹೊಂಟಿರಿ ಮೊದಲು, ಎಲ್ಲಿಂದ ಬಂದ್ರಿ ಆಮೇಲೆ. ಸಿಮಿಲರ್ಲಿ ವೆನ್ ಐ ರೈಟ್ R21 ಇದು ಇಲ್ಲಿ ಎರಡು ಯೂನಿಟ್ ವೆಕ್ಟರ್ಸ್ ಅದಾವೆ, R21 ಮತ್ತು R12. ವಿಚ್ ಈಸ್ R21 ಆ್ಯಂಡ್ ವಿಚ್ ಈಸ್ R12 ಅಂತ ಕನ್ಫ್ಯೂಸ್ ಆಗಬಾರ್ದು ಅಂತ ಎಕ್ಸ್ಪ್ಲೇನ್ ಮಾಡಾಕತ್ತೇನೆ ಅಷ್ಟೆ. R21 ಈಸ್ ಅ ಯೂನಿಟ್ ವೆಕ್ಟರ್ ವಿಚ್ ಈಸ್ ಹೆಡಿಂಗ್ ಟುವರ್ಡ್ಸ್ 2, ವಿಚ್ ಈಸ್ ಕಮಿಂಗ್ ಫ್ರಾಮ್ 1. Okay, so R21 indicates this direction. This is the direction which is moving towards, nodri. If you move in this direction, you are moving towards Q2. So ಯಾವ ಕಡೆ ನೀವು ಹೊಂಟಿರಲ್ಲ ಅದನ್ನು ಇಲ್ಲಿ ಫಸ್ಟ್ ರೆಪ್ರೆಸೆಂಟ್ ಮಾಡ್ತಾರೆ 2, 1. This direction will become, this is definitely R12, because when you move in this direction, you are definitely moving towards 1 and you are coming from 2. So R21 is a unit vector which is directed, R21 is a unit vector which is directed towards Q2 ಅಥವಾ from Q1 towards Q2. ಅರ್ಥ ಆತ್ರಿ ಇದು? ಸೊ ಈಗ ಇವೆಲ್ಲ ಯಾಕೆ ಬೇಕು ಅಂದ್ರೆ ಕೂಲಮ್ಸ್ ಲಾ ಅನ್ನೋ ವೆಕ್ಟರ್ ಫಾರ್ಮ್ನೊಳಗೆ ಬರೀ ಅಂತ ನಿಮಗೆ ಎಕ್ಸಾಮ್ನೊಳಗೆ ಕೇಳಿದ್ರಿ ಅಂತ ತಿಳ್ಕೊರಿ. ಏನು ಮಾಡ್ಬೇಕಪ್ಪ ನಾವು ಅಂದ್ರೆ ಈ ಡೈಗ್ರಾಮ್ ಹಾಕ್ಬೇಕು. ಅದಕ್ಕೆ ಯಾವ ಡೈಗ್ರಾಮು, ಲೈಕ್ ಚಾರ್ಜಸ್ ಅಂತ ಬರೀಬೇಕು. ಇಲ್ಲಿ ಕೆಳಗೆ ನಾ ಬರ್ದಿನಲ್ಲ ಈ ರೀತಿ, ಒಂದು ನಿಮಿಷ, ಹಾಂ, ಹಿಂಗೆ ಡೈಗ್ರಾಮ್ ಹಾಕ್ಬೇಕಾ, ಲೈಕ್ ಚಾರ್ಜಸ್ ಅಂತ ಹೇಳಿ. ಆಮೇಲೆ R21 ಕ್ಯಾಪ್ ಬರೆದು ಇದ್ರ ಡೈರೆಕ್ಷನ್ ತೋರಿಸ್ಬೇಕು ಹಿಂಗೆ, ಹೌದಾ. F12, F21, R21 ಕ್ಯಾಪ್ ಇವಿಷ್ಟು. ಈಗೇನು ವಾಟ್ ಎವರ್ ಯು ಕ್ಯಾನ್ ಸಿ ಆನ್ ದ ಸ್ಕ್ರೀನ್, ಇದು ಮಸ್ಟ್ ಆ್ಯಂಡ್ ಶುಡ್, ಇದು ಡೈಗ್ರಾಮ್. ಇದು ಲೈಕ್ ಚಾರ್ಜಸ್ಸಿಗೆ ಡೈಗ್ರಾಮ್. ಅನ್ಲೈಕ್ ಚಾರ್ಜಸ್ಸಿಗೆ ಬೇಕಾದ್ರೆ ಆಮೇಲೆ ಡ್ರಾ ಮಾಡಿ ತೋರಿಸ್ತೀನಿ. ಇದು ಲೈಕ್ ಚಾರ್ಜಸ್ಸಿಗೆ ಡೈಗ್ರಾಮ್. ಇಷ್ಟಾಯ್ತಾ? ಇಷ್ಟಾದಮೇಲೆ ಕೆಳಗೆ ನೀವು ಇಲ್ಲೆಲ್ಲ ಕೆಳಗೆ ಬರೀಬೇಕಾಗ್ತೈತಿ. ಹಿಯರ್ ಅಂಥೇಳಿ ನಿಮ್ಮ ಟೆಕ್ಸ್ಟ್ ಬುಕ್ಸ್ನಲ್ಲಿ ಕೊಟ್ಟಿರ್ತಾರೆ, ಯು ಕ್ಯಾನ್ ಜಸ್ಟ್ ಸಿ ದೇರ್. ಹಿಯರ್ F21 is, F12 is, R21 is, R12 ಅದನ್ನು ಬರೆದ್ಬಿಡು ಈಸ್. ಅಂದರೆ F21 ಈಸ್ ಅಂತ ಹಿಂಗಂದ್ರೆ ಏನಿದು, F21 ಈಸ್ ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಚಾರ್ಜ್ Q2 ಡ್ಯೂ ಟು Q1 ಆರ್ ಬೈ Q1. F12 is the force on Q1 by Q2. R21 is a unit vector which is directed from Q1 towards Q2. Q2 ಕಡೆ. R12 ಸಿಮಿಲರ್ಲಿ ಹಂಗೆ ಬರೆದಿರ್ಬೇಕು. ಬರೆದ ಮೇಲೆ ನಾನು ಇನ್ನೊಂದು ಹೇಳಾಗತ್ತೇನೆ, ಕೂಲಮ್ಸ್ ಲಾ ವೆಕ್ಟರ್ ಫಾರ್ಮ್ ಅಂತ ಕೇಳಿದಾಗ ಇದು ಡೈಗ್ರಾಮ್ ರೆಡಿ ಮಾಡಿ ಇವೆಲ್ಲ ಬರೆದು F21, F12, R21 ಬರೆದು ನೆಕ್ಸ್ಟ್ ಈ ಡೈಗ್ರಾಮ್ ನಿಮಗೆ ಎಲ್ಲ ಟೆಕ್ಸ್ಟ್ ಬುಕ್ಸ್ನೊಳಗೂ ಸಿಗ್ತೈತೆ. ಇಫ್ ಯು ಹ್ಯಾವ್ ಬೇಸ್ ಬುಕ್ ಡೆಫಿನೆಟ್ಲಿ ಇಟ್ಸ್ ದೇರ್. ಸೊ ಇದು ಕೂಲಮ್ಸ್ ಲಾ ವೆಕ್ಟರ್ ಫಾರ್ಮದು ಡೈಗ್ರಾಮ್ ಆಯ್ತು. ನೆಕ್ಸ್ಟ್ ನೀವು ಕೂಲಮ್ಸ್ ಲಾ ವೆಕ್ಟರ್ ಫಾರ್ಮದು ಎರಡು ಫಾರ್ಮುಲಾ ಬರ್ತಾವೆ. ಈ ಡೈಗ್ರಾಮ್ ವಿಚ್ ಈಸ್ ಫಾರ್ ಲೈಕ್ ಚಾರ್ಜಸ್ ಆ್ಯಂಡ್ ಒನ್ ಮೋರ್ ಡೈಗ್ರಾಮ್ ನಾನು ನೆಕ್ಸ್ಟ್ ಡ್ರಾ ಮಾಡ್ತೀನಿ ಅನ್ಲೈಕ್ ಚಾರ್ಜಸ್. ಎರಡು ಡೈಗ್ರಾಮ್, ಎರಡು ಫಾರ್ಮುಲಾ ಬರೀಬೇಕು. ಕೂಲಮ್ಸ್ ಲಾ ವೆಕ್ಟರ್ ಫಾರ್ಮ್ ಇನ್ವಾಲ್ವ್ಸ್ 2 ಡೈಗ್ರಾಮ್ಸ್ ಆ್ಯಂಡ್ 2 ಫಾರ್ಮುಲೆ. ಸೊ ದಿಸ್ ಇಸ್ ಒನ್ ಡೈಗ್ರಾಮ್. ಓಕೆ, ಕ್ವೈಟ್ ಸಿಂಪಲ್ ಐತಿ, ಬಟ್ ಫಸ್ಟ್ ಟೈಮ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಕನ್ಫ್ಯೂಸ್ ಆಗಿರಬಾರ್ದು ಆಮೇಲೆ ಅಂತ ಹೇಳಕತ್ತೀನಿ. ಸೊ ಸೆಕೆಂಡ್ ಡೈಗ್ರಾಮ್ ಐ ವಿಲ್ ಡ್ರಾ ಇಟ್ ಲೇಟರ್. ಈಗ ಎರಡು ಫಾರ್ಮುಲಾ ಬರೆಯೋಣ ನಾವು. ಎರಡು ಫಾರ್ಮುಲಾ ಬರ್ತಾವೆ ಅಂತ ಇಲ್ಲಿ ಹೇಳಿದ್ನಲ್ಲ, ದರ್ ಆರ್ 2 ಫಾರ್ಮುಲಾ ಹಿಯರ್. ಸೊ ಫಸ್ಟ್ ಫಾರ್ಮುಲಾ
ಈಸ್ ಇದ ಫಾರ್ಮುಲಾ F21ಗೆ ಫಾರ್ಮುಲಾ ಬರೀಬೇಕು. ಯಾವ ಫಾರ್ಮುಲಾ? ಎಫ್ ಅಂದರೆ ಏನಿಲ್ಲ, ಫೋರ್ಸ್ ಬಿಟ್ವೀನ್ ಟೂ ಚಾರ್ಜಸ್ ವಿಚ್ ಆರ್ ದೋಸ್ ಟು ಚಾರ್ಜಸ್ Q1 ಆ್ಯಂಡ್ Q2. ಇದ ಫಾರ್ಮುಲಾ ಯಾವುದು? ಕೂಲಮ್ಸ್ ಲಾ ಅದು 1/4πε0 Q1 Q2 ಡಿವೈಡೆಡ್ ಬೈ ಆ್ಯಕ್ಚುಯಲ್ ಫಾರ್ಮುಲಾದಾಗ ನಾವು R² ಅಷ್ಟು ಬರೀತೀವಿ ಇಲ್ರಿ. ಇಲ್ಲೇ ಆ್ಯಸ್ ದಿಸ್ ಫಾರ್ಮುಲಾ ಇಸ್ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್, ನೀವು ಆರ್ ಅಂತ ಬರೆದಾಗ ವಿಚ್ ಆರ್ ಅಂತ ಇಂಡಿಕೇಟ್ ಮಾಡ್ಬೇಕು. ಇಸ್ ಇಟ್ ವಿಚ್ ಆರ್ ಅಂದ್ರೇನು? R21 R12? ಆ್ಯಕ್ಚುಲಿ ಮಜಾ ಏನಂದ್ರೆ ಇಲ್ಲಿ 2 ಚಾರ್ಜ್ ಅದಾವ ಅಂತ ತಿಳ್ಕೊರಿ, Q1 ಆ್ಯಂಡ್ Q2. ಇವೆರಡು ನೋಡು ಡಿಸ್ಟೆನ್ಸ್ ಏನು ಆರ್ ಇರ್ತೈತಲ್ಲ, 2 ಮೀಟ್ರ್ ಇತ್ತಂದ್ರೆ ಅದು ನೀವು R21 ನಂತರ ಹೋಗ್ರಿ, ಇಲ್ಲಿಂದಿಲ್ಲಿ ಅದು 2 ಮೀಟ್ರೇ ಇರ್ತೈತೆ. R12 ಅಂತ ಈ ಕಡೆ ಬರ್ರಿ, ಅದು 2 ಮೀಟ್ರ್ ಇರ್ತೈತೆ. ವ್ಯಾಲ್ಯೂ ಸೇಮೇ ಇರುತ್ತೆ, ಬಟ್ ಡೈರೆಕ್ಷನ್ ನಾವು ಇಂಡಿಕೇಟ್ ಮಾಡೋಕ್ಕೆ, ನಾವು ಎಕಡೆಯಿಂದ ಎಕಡೆ ಹೊಂಟೀವಿ ಅಂತ ಅನ್ನೋದನ್ನ ಇಂಡಿಕೇಟ್ ಮಾಡೋಕ್ಕೆ ಹೇಳ್ತೀನಿ ತಡ್ರಿ ನಿಮ್ಗೆ. ಸೊ ಇಲ್ಲಿ ನಾವು R21² ಅಂತ ಬರಿತೀವಿ. ಸೊ ದಿಸ್ ಪಾರ್ಟ್ ಆ್ಯಕ್ಚುಲಿ ಗಿವ್ಸ್ ಅಸ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಅಂತ ಹೇಳಿದ್ನ. ಈ ಫಾರ್ಮುಲಾ ಕೂಲಮ್ಸ್ ಲಾದ ಫಾರ್ಮುಲಾ ಇದು, ದ ಕೊಲಂಬಿಯನ್ ಫೋರ್ಸದ ಫಾರ್ಮುಲಾ ಇದು. ಆ ಕೂಲಮ್ಸ್ ಲಾದೇನು ಫಾರ್ಮುಲಾ ಐತಲ್ಲ, ನಾನು ಹೇಳಿದ್ನಲ್ಲ, ಇದು ಬರೀ ಮ್ಯಾಗ್ನಿಟ್ಯೂಡ್ ಕೊಡ್ತೈತೆ ನಮ್ಗೆ. ಡೈರೆಕ್ಷನ್ ಇದಕ್ಕೆ ಇನ್ಕ್ಲೂಡ್ ಮಾಡ್ಕೋಬೇಕಂದ್ರೆ ಈಗ ಕೂಲಮ್ಸ್ ಲಾ ಫಾರ್ಮುಲಾ ಬರೀ ಅಂದ್ರೆ ನಾವು ಇಷ್ಟ ಬರಿತಿದ್ವಿ. ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಅಂದರೆ ಇಲ್ಲಿ ಎಕ್ಸ್ಟ್ರಾ ಮಲ್ಟಿಪ್ಲೈ ಮಾಡ್ಬೇಕು ಇದನ್ನು, R21 ಅಂತ. ವಾಟ್ ಈಸ್ R21? ನಾ ಆಗಲೇ ಹೇಳಿದ್ನಲ್ಲ, R21 ಈಸ್ ಯೂನಿಟ್ ವೆಕ್ಟರ್. ಅದನ್ನು ಇಲ್ಲಿ ಯಾಕೆ ನಾವು ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ, ಈ F21 ಅಂದ್ರೆ ಏನು ಹೇಳ್ರಿ? ಫೋರ್ಸ್ ಆನ್ Q2 ಬೈ Q1. ಸೊ ದಿಸ್ ಫೋರ್ಸ್ F21, ದಿಸ್ ಫೋರ್ಸ್ ಅಂದರೆ ಫೋರ್ಸ್ ಆನ್ Q2 ಬೈ Q1. ದಿಸ್ ಫೋರ್ಸ್ ಈಸ್ ಡೈರೆಕ್ಟೆಡ್ ಇನ್ ದಿಸ್ ಡೈರೆಕ್ಷನ್ ಅಂತ ಅರ್ಥ. ದಿಸ್ ಫೋರ್ಸ್ F21 ಈಸ್ ಇನ್ ದಿಸ್ ಡೈರೆಕ್ಷನ್ ಅಂದರೆ ಇದು ಏನು ಯೂನಿಟ್ ವೆಕ್ಟರ್ ಉಂಟಲ್ಲ R21, R21 ಯಾವ ಡೈರೆಕ್ಷನ್ನಲ್ಲಿರುವುದೋ ಅದೇ ಡೈರೆಕ್ಷನ್ನೊಳಗೆ F21 ಐತಿ ಅಂತ ಇಂಡಿಕೇಟ್ ಮಾಡೋಕ್ಕೆ ಹಿಂಗೆ ಬರೆದ್ರೆ ನೋಡಿರಿ, 1 ಸೆಕೆಂಡ್. ಇದು ಇಷ್ಟು ಬರೆದ್ರೆ ಕೂಲಮ್ಸ್ ಲಾ ಫಾರ್ಮುಲಾ ಇದು. ಇದಕ್ಕೆ ಆರ್ ಅಂತ ಬರೆಯೋ ಬದಲಿ R21², ಇಲ್ಲೇ R21, ಇಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡಿದರೆ ದಿಸ್ ಇಸ್ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್. ಇನ್ನೊಂದು ಸರ್ತಿ ಇಷ್ಟು ಬರೆದ್ರೆ ಕೂಲಮ್ಸ್ ಲಾ, ಇಷ್ಟು ಬರೆದ್ರೆ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್. ಇದ್ರ ಫಸ್ಟ್ ಫಾರ್ಮುಲಾ. ಸೆಕೆಂಡ್ ಫಾರ್ಮುಲಾ F12 ಅಂತ ಬರೀಬೇಕು. F12 ಅಂದ್ರೇನು? ಇಲ್ಲಿ 2 ಫೋರ್ಸ್ ಇರ್ತಾವೆ, ಆನ್ Q2 ಬೈ Q1, ಇನ್ನೊಂದು ಆನ್ Q1 ಬೈ Q2. ಸೊ F12 ಹೆಂಗೆ ಬರೀತೀರಿ? 1/4πε0 Q1 Q2 ಡಿವೈಡೆಡ್ ಬೈ R. ಹೌದಾ? ಈ ಸರ್ತಿ ಅದು ಡೈರೆಕ್ಷನ್ ಉಲ್ಟಾ ಇರ್ತೈತೆ ನೋಡ್ರಿ. ಬೇಕಾದ್ರೆ ಅದು ಡೈಗ್ರಾಮ್ ಇನ್ನೊಮ್ಮೆ ಅನ್ಲೈಕ್ ಚಾರ್ಜಸ್ಸಿಗೆ ಬರೆದಿರ್ತೀವಿ, ಅಥವಾ ನೀವು ಆಲ್ರೆಡಿ ಡ್ರಾ ಮಾಡ್ಕೊಂಡಿದ್ರೆ ಅಥವಾ ಟೆಕ್ಸ್ಟ್ ಬುಕ್ ನಿಮ್ಮ ಕಡೆ ಇದ್ದರೆ, F12 ಹಿಂಗಿತ್ತಂದ್ರೆ ಡೆಫಿನೆಟ್ಲಿ F12 ಉಲ್ಟಾ ಇರ್ತೈತಿ. ಅಂದ್ರೆ F21 R21 ಡೈರೆಕ್ಷನ್ನಾಗಿದ್ದರೆ F12 R12 ಡೈರೆಕ್ಷನ್ನಾಗಿರುತ್ತೆ, ಹಿಂಗೆ ಉಲ್ಟಾ ಅಪೋಸಿಟ್ ಡೈರೆಕ್ಷನ್ನಾಗಿರ್ತದೆ. ಸೊ R21², ಜಸ್ಟ್ ಅ ಮಿನಿಟ್, ಇದು ಒಂದು ಮ್ಯಾಲಿನ ಫಾರ್ಮುಲಾ ಆತ. ಈಗ ಇಷ್ಟ ಬರೆದ್ರೆ ಇದು ಮ್ಯಾಗ್ನಿಟ್ಯೂಡ್ ಪಾರ್ಟ್ ಆಯ್ತು. ಬಟ್ ಇದು ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಅಂದಾಗ, ಡೈರೆಕ್ಷನ್ ನಾವು ಇನ್ಕ್ಲೂಡ್ ಮಾಡಾಕತ್ತೀವಿ ಅಂದಾಗ ಇಲ್ಲೊಂದು ಯೂನಿಟ್ ವೆಕ್ಟರ್ ಎಕ್ಸ್ಟ್ರಾ ಬರ್ತೈತಿ. ಒಂದು ಕೆಲಸ ಮಾಡೋಣ, ಇದೊಂದು ಹಿಂಗೆ ಕಲರ್ ಚೇಂಜ್ ಮಾಡಿಬಿಡ್ತೀನಿ ನಾನು. ಇಲ್ಲೂ ಅದ ಕಲರ್ ಮಾಡ್ಬೋದಾಗಿತ್ತು, ಗೊತ್ತಾತ್ರಿ? ಇದಿಷ್ಟು ಮಾಡಿದರೆ ಮ್ಯಾಗ್ನಿಟ್ಯೂಡ್ ಇರ್ತೈತಲ್ಲ, ಇದನ್ನು ನಾವು ಆ್ಯಡ್ ಮಾಡಿಕೊಂಡ್ರೆ ಇಲ್ಲಿ ಬರೀ R ಅಂತ ಬರೆಯೋ ಬದಲಿ R12 ಅಂತ ಬರೆಯೋದೆ, ಇಲ್ಲಿ ಬರೀ F ಅಂತ ಬರೆಯೋ ಬದಲಿ F12, ಇಲ್ಲೂ F ಅಂತ ಬರೆಯೋ ಬದಲಿ F21. ಇಂಥ ಸ್ವಲ್ಪ ಚೇಂಜಸ್ ಮಾಡಿದರೆ ಆ ಕೂಲಮ್ಸ್ ಲಾ ಅನ್ನೋ ಬದಲಿ ಇದಕ್ಕೆ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಅಂತ ಕರೀತಾರೆ. ಹೌದಾ? ಸೊ ಈಗಿದೆ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಅಂತ ಎಕ್ಸಾಮ್ನೊಳಗೆ ಕೇಳಿದ. ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ನಿಮ್ಗೆ ಅರ್ಥ ಅಂತ ಅಂದ್ಕೊಂಡಿನಿ. ಬರೀ ಡೈರೆಕ್ಷನ್ಸ್ ನಾವು ಇನ್ಕ್ಲೂಡ್ ಮಾಡ್ಕೊತೀವಿ. ಬರೀ F ಅಂತ ಬರೆಯೋ ಬದಲಿ 2 ಸರ್ತಿ ಬರಿತೀವಿ ಫೋರ್ಸ್ ಫಾರ್ಮುಲಾನ. ಒಂದು ಫೋರ್ಸ್ ಆನ್ Q2 ಬೈ Q1 ಅಂತ ಒಂದು ಬೇರೆ, ಫೋರ್ಸ್ ಆನ್ Q1 ಬೈ Q2 ಅಂತ ಒಂದು ಬೇರೆ.
ಸೊ ಅದಕ್ಕೆ ರೆಸ್ಪೆಕ್ಟಿವ್ ನೀವು ಯೂನಿಟ್ ವೆಕ್ಟರ್ಸನ್ನು ಆ್ಯಡ್ ಮಾಡ್ಕೊತೀರಿ. ಸೊ ಇದಕ್ಕೆ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಅಂತ ಕರೀತಾರೆ. ಸೊ ಆಗಲೇ ಹೇಳಿದ್ದೆ ನಾ, ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಇನ್ಕ್ಲೂಡ್ಸ್ 2 ಥಿಂಗ್ಸ್, 2 ಡೈಗ್ರಾಮ್ಸ್ ಆ್ಯಂಡ್ 2 ಫಾರ್ಮುಲೆ. ನಾವು ಒಂದು ಡೈಗ್ರಾಮ್ 2 ಫಾರ್ಮುಲೆ ನೋಡಿವಿ. ಈಗ ಸೆಕೆಂಡ್ ಡೈಗ್ರಾಮ್ ನಾ ಇಲ್ಲಿ ಡ್ರಾ ಮಾಡ್ತೇನೆ. ಸೆಕೆಂಡ್ ಡೈಗ್ರಾಮ್ ಎದ್ರದ್ದು ಹೇಳ್ರಿ, ನಾ ಆಗಲೇ ಹೇಳಿದ್ದೆ. ಆಗಲೇ ನಾವು ಡ್ರಾ ಮಾಡಿದ್ದು ಲೈಕ್ ಚಾರ್ಜಸ್ಸಿಗೆ ಡ್ರಾ ಮಾಡಿದ್ವಿ. ಈಗ ಅನ್ಲೈಕ್ ಚಾರ್ಜಸ್ಸಿಗೆ ಡ್ರಾ ಮಾಡೋಣ. ಸೊ ಅನ್ಲೈಕ್ ಚಾರ್ಜಸ್ ಡ್ರಾ ಮಾಡೋದಾಗ 2 ಚಾರ್ಜ್ ಅಂತೂ ಫಸ್ಟ್ ಕನ್ಸಿಡರ್ ಮಾಡ್ತೀವಿ ನಾವು, Q1 Q2. ಸೊ ವೆನ್ ವಿ ಸೇ ಅನ್ಲೈಕ್ ಚಾರ್ಜಸ್, ಡೆಫಿನೆಟ್ಲಿ ಒನ್ ಆಫ್ ದೆಮ್ ವಿಲ್ ಬಿ ಪಾಸಿಟಿವ್ ಆ್ಯಂಡ್ ದಿ ಅದರ್ ವಿಲ್ ಬಿ ನೆಗೆಟಿವ್. ಯಾವುದರ ಪಾಸಿಟಿವ್ ಇರಲಿ ಯಾವುದರ ನೆಗೆಟಿವ್ ಇರಲಿ, ನಮಗೆ ಇಟ್ ಡಸ್ ನಾಟ್ ಮ್ಯಾಟರ್. ಸೊ ಈಗ 2 ಪಾಸಿಟಿವ್ ಇದ್ದಾಗ ನಿಮಗೆ ನೆನಪಿತ್ತಂದ್ರೆ, ಅಥವಾ 2 ನೆಗೆಟಿವ್ 2 ಪಾಸಿಟಿವ್ ಇದ್ದಾಗ ರಿಪಲ್ಷನ್ ಅಂತ ಹೇಳಿ ನಾವು ಹಿಂಗೆ ಔಟ್ವರ್ಡ್ಸ್ ತೋರಿಸ್ತಿದ್ವಿ, F21 ಅಂತ. ದಿಸ್ ಚಾರ್ಜ್ Q1 ರಿಪೆಲ್ಸ್ ಅಂತ ಹಿಂಗೆ ತೋರಿಸಿದ್ವಿ. ಬಟ್ ಇಲ್ಲೇ ನಾವು ಕನ್ಸಿಡರ್ ಮಾಡಿದ್ದು ಅನ್ಲೈಕ್, 1 ಪಾಸಿಟಿವ್ 1 ನೆಗೆಟಿವ್ ಇದ್ದಾಗ Q1 ಅಟ್ರಾಕ್ಟ್ಸ್ Q2 ಹಿಂಗೆ ಬರ್ತೈತೆ. ಈಗ ಸೊ ಇದು ಫೋರ್ಸ್ ಯಾವುದು ಹೇಳ್ರಿ? ಈಗ ಯಾರ ಮೇಲೆ ಫೋರ್ಸು, ಯಾರಿಂದ? ಸೊ ವಿಚ್ ಈಸ್ ದಿಸ್ ಫೋರ್ಸ್? ಈಸ್ ದಿಸ್ ಫೋರ್ಸ್ F12 ಆರ್ ಈಸ್ ದ್ಯಾಟ್ ಫೋರ್ಸ್ F21? ಇದು ಯಾವುದು, F12ನೋ F21ನೋ? ಕರೆಕ್ಟಾಗಿ ಲಕ್ಷ ಕೊಡ್ರಿ. ಸೊ ನಾನು ಹೇಳಿದ್ದೆ 2 ಅನ್ಲೈಕ್ ಅದಾವೆ, ಅಂದರೆ 1 ಪಾಸಿಟಿವ್ 1 ನೆಗೆಟಿವ್ ಅಂತ ನಾವು ಅಂದ್ಕೊಂಡ್ರೆ, ಈ ಚಾರ್ಜ್ Q2ನ ಹಿಂಗೆ ಜಗ್ತೈತಿ. ಅಂದರೆ ವಿಚ್ ಚಾರ್ಜ್ ಈಸ್ ಎಕ್ಸರ್ಟಿಂಗ್ ಫೋರ್ಸ್? Q1 ಆನ್ Q2. ಸೊ Q1 Q2ನ ಹಿಂಗೆ ಜಗ್ತೈತಿ. ಸೊ ಅದಕ್ಕೆ ಫೋರ್ಸ್, ಯಾರ ಮೇಲೆ ಫೋರ್ಸ್ ಫಸ್ಟ್ ಬರೀಬೇಕು. ಸೊ ದಿಸ್ ಈಸ್ F2, ಫೋರ್ಸ್ ಆನ್ Q2 ಬೈ ಯಾರು? Q1. ಸೊ F21 ಹಿಂಗೆ ಬಂತೀಗ. ಆಗಲೇ F21 ಈ ರೀತಿ ಇತ್ತು. ಓಕೆ, ಇನ್ನೊಂದು ಸರ್ತಿ ನೋಡ್ರಿ ಇಲ್ಲ. ಸೊ 2 ಪಾಸಿಟಿವ್ ಇದ್ದರೆ ದಿಸ್ ವುಡ್ ಬಿ ದ ಡೈರೆಕ್ಷನ್ ಆಫ್ F21. ಬಟ್ 1 ಪಾಸಿಟಿವ್ 1 ನೆಗೆಟಿವ್ ತೊಗೊಂಡಾಗ F21 ಹಿಂಗೆ ಬರೋ ಬದಲಿ ಹಿಂಗೆ ಬರ್ತದೆ. ಸೊ ದಿಸ್ ಈಸ್ F21 ಕ್ಯಾಪ್. ಸಿಮಿಲರ್ಲಿ Q1 ಅಟ್ರ್ಯಾಕ್ಟ್ ಮಾಡ್ತೈತಿ. ಅನ್ಲೈಕ್ ಚಾರ್ಜಸ್ ಅದಾವೆ, ದೇ ವಿಲ್ ಮ್ಯೂಚುವಲಿ ಅಟ್ರ್ಯಾಕ್ಟ್ ಈಚ್ ಅದರ್. ಸೊ ಪ್ರೀವಿಯಸ್ ಎಕ್ಸಾಂಪಲ್ನೊಳಗೆ F12 ನಾವು ಇಲ್ಲಿ ತೋರಿಸ್ತಿದ್ವಿ ಹಿಂಗೆ ರಿಪಲ್ಸಿವ್ ಟೈಪ್. ಈ ಸರ್ತಿ ಅದು ಕೂಡ ಇನ್ವರ್ಡ್ಸ್ ಬರ್ತೈತೆ. 2 ಇನ್ವರ್ಡ್ಸ್ ಬರ್ತಾವೆ, ಟುವರ್ಡ್ಸ್ ಈಚ್ ಅದರ್ ಬರ್ತಾವೆ. ಸೊ ದಿಸ್ ಈಸ್ F12 F21 ಆ್ಯಂಡ್ F12. ಅವು ಲೈಕ್ ಚಾರ್ಜಸರ ಇರಲಿ ಅನ್ಲೈಕರ ಇರಲಿ, ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಅವು ಅಪೋಸಿಟ್ ಡೈರೆಕ್ಷನ್ನಾಗೆ ಇರ್ತಾವೆ 2, F21 ಮತ್ತು F12. ಸೊ ಇದು 1 ಮೋರ್ ಡೈಗ್ರಾಮ್. ಇವು 2 ನೋಡು ಒಂದು ಡಿಸ್ಟೆನ್ಸ್ R21 ಕ್ಯಾಪ್ ಅಂತಾರೆ ಬರೀರಿ, ಡೈರೆಕ್ಷನ್ ಹಿಂಗೆ ತೋರಿಸಿ, ಅಥವಾ ಡೈರೆಕ್ಷನ್ ಹಿಂಗೆ ತೋರಿಸಿ R12 ಕ್ಯಾಪ್ ಅಂತಾರೆ ಬರೀರಿ. ಸೊ ದಿಸ್ ಈಸ್ 1 ಮೋರ್ ಡೈಗ್ರಾಮ್. ಜಸ್ಟ್ ಅ ಮಿನಿಟ್. ಓಕೆ, ಇಲ್ತವ್ರಿ. ಇಷ್ಟು. ಇದು ಹಿಂಗೆ ರೌಂಡ್ ಮಾಡ್ಬೇಕಂತ ಏನಿಲ್ಲ. ಇಲ್ಲೇ Q1 Q2 ಡ್ರಾ ಮಾಡಿ, F12 F21 ಮಾಡಿ, ಇಲ್ಲೇ R21 ಕ್ಯಾಪ್ ಡಿಸ್ಟೆನ್ಸ್. ಸೊ ಇದೊಂದು ಡೈಗ್ರಾಮ್ ಫಾರ್ ಅನ್ಲೈಕ್ ಚಾರ್ಜಸ್. ಇಷ್ಟು ಮಾಡಿ ಒಂದು ಲೈಕ್ ಚಾರ್ಜಸ್ಸಿಗೆ ಒಂದು ಅನ್ಲೈಕ್ ಚಾರ್ಜಸ್ಸಿಗೆ ಡೈಗ್ರಾಮ್ ಹಾಕಿ ಅವು 2 ಫಾರ್ಮುಲಾ ಬರೆದ್ರೆ ಅದು ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಆತ. ಸೊ ಈಗ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಅಲ್ಲಿಗೆ ಮುಗೀತು. ಆ್ಯಕ್ಚುಲಿ ಒಂದು ಸ್ಟೆಪ್ ಎಕ್ಸ್ಟ್ರಾ ನಾವು ಹೋಗಿ ಇನ್ನೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಇದನ್ನು ನೀವು ಎಕ್ಸಾಮ್ನೊಳಗೆ ಬರೆಯೋ ಅವಶ್ಯಕತೆ ಏನಿಲ್ಲ, ಅಂದರೂ ಒಂದು ಎಕ್ಸ್ಟ್ರಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಂತ, ಈಗ 2 ಒಂದು ಸಲ ಫಾರ್ಮುಲಾ ಬರೀ ಅಂತೇಳಿ. F21ಗೆ ಒಂದು ಫಾರ್ಮುಲಾ ಬರೀತೀನಿ, 1/4πε0. ಏನು ಫಾರ್ಮುಲಾ ಹೇಳ್ರಿ? Q1 Q2 ಡಿವೈಡೆಡ್ ಬೈ R² ಅಂತಷ್ಟು ಬರೀತಿದ್ವಲ್ಲ, ವೆಕ್ಟರ್ ಫಾರ್ಮ್ ಇದ್ದಿದ್ದಕ್ಕೆ R21 ಸ್ಕ್ವೇರ್. ಆಮೇಲೆ ಅದಕ್ಕೊಂದು ಯೂನಿಟ್ ವೆಕ್ಟರ್ R21 ಕ್ಯಾಪ್. ಇಲ್ಲಿ ಆ್ಯಕ್ಚುಲಿ ಒಂದು ಹಿಂಟ್ ಏನು ಗೊತ್ತನ, ಎಲ್ಲ ಇವು ಸೇಮೇ ಇರ್ತಾವೆ. ಇಲ್ಲಿ 21 ಬರೆದ್ರೆ ಇಲ್ಲೂ 21 ಬರೀಬೇಕು, ಇಲ್ಲಿ 21 ಬರೀಬೇಕು, ಇಲ್ಲಿ ಕ್ಯಾಪ್ ಹಾಕ್ಬಿಟ್ರೆ ಮುಗಿದು ಹೋಗ್ತದೆ. ಹಿಂಟ್ ಹೇಳಕತ್ತೀನಿ, ಹಂಗೆ ನೆನಪಿಟ್ಕೊಳಕ್ಕೆ. ಆ ಡೈಗ್ರಾಮ್ನಾಗ ಹಂಗೆ ಬಂದಿರ್ತಾವೆ ಅವು. ಲೈಕ್ ಇಲ್ಲಿ ಇಫ್ ಯು ರೈಟ್ ಅ ಫಾರ್ಮುಲಾ ಫಾರ್ F12, ಆವಾಗ ಆ್ಯಕ್ಚುಲಿ 1/4πε0 Q1 Q2 ಡಿವೈಡೆಡ್ ಬೈ
R12 ಸ್ಕ್ವೇರ್, ಇಲ್ಲ 12 ಇತ್ತಂದ್ರೆ ಇಲ್ಲೂ 12 ಬರ್ತೈತಿ, ಇಂಟು R12 ಕ್ಯಾಪ್. 1 ಸೆಕೆಂಡ್. R12 ಕ್ಯಾಪ್. ಸೊ ಇದು ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮದ್ದು 2 ಫಾರ್ಮುಲಾ ಆಯ್ತಾ. ಈಗ ನಾವು ಇನ್ನೊಂದು ಏನು ಮಾಡ್ಬೋದು ಅಂದರೆ, ಇಲ್ಲಿ R21 ಐತಿ, ಇಲ್ಲಿ R12 ಐತಿ. ನಾನು ನಿಮ್ಗೆ ಹೇಳಿದ್ದೆ R21 ಆ್ಯಂಡ್ R12 ಆರ್ 2 ಯೂನಿಟ್ ವೆಕ್ಟರ್ಸ್ ವಿಚ್ ಆರ್ ಇನ್ ಅಪೋಸಿಟ್ ಡೈರೆಕ್ಷನ್ಸ್. ಓಕೆ, ನನ್ನ ನಡು 1 ಸೆಕೆಂಡ್ ವಿಡಿಯೋ ಪಾಸ್ ಮಾಡೋಕ್ಕಾಗಿತ್ತು. ಸೊ R21 ಕ್ಯಾಪ್ ಆ್ಯಂಡ್ R12 ಕ್ಯಾಪ್ ಇವೆರಡು ಏನಂತ ಹೇಳಿದ್ದೆ ನಾನು ನಿಮ್ಗೆ, ಇವೆರಡು ಯೂನಿಟ್ ವೆಕ್ಟರ್ಸ್. ಈ ಲೈಕ್ R21 ಕ್ಯಾಪ್ ಅಂದರೆ ದಿಸ್ ಇಸ್ ಯೂನಿಟ್ ವೆಕ್ಟರ್ ವಿಚ್ ಈಸ್ ಡೈರೆಕ್ಟೆಡ್ ಟುವರ್ಡ್ಸ್ 2 ಕಮಿಂಗ್ ಫ್ರಾಮ್ 1. R12 is a unit vector to indicate a direction which is towards 1 coming from 2. ಅಂದರೆ ಇವು ಎರಡು R12 ಮತ್ತು R21 ಆರ್ 2 ಯೂನಿಟ್ ವೆಕ್ಟರ್ಸ್ ವಿಚ್ ಆರ್ ಅಪೋಸಿಟ್ ಟು ಈಚ್ ಅದರ್, ಅಪೋಸಿಟ್ ಇನ್ ಡೈರೆಕ್ಷನ್ ಟು ಈಚ್ ಅದರ್. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಸ್ವಲ್ಪ ನೀವು ಫೋಕಸ್ ಮಾಡಿದರೆ ಫಸ್ಟ್ ಫಾರ್ಮುಲಾದೊಳಗೆ R21 ಕ್ಯಾಪ್ ಐತಿ, ಹೌದಾ. ಸೆಕೆಂಡ್ ಫಾರ್ಮುಲಾದೊಳಗೆ ಇಲ್ಲೂ R21 ಐತಿ. ಡಿಫ್ರೆನ್ಸ್ ಇಷ್ಟ ಐತದಲ್ಲ ರೀ. ಈಗ ಇವೆರಡು ಫಾರ್ಮುಲಾಕ್ಕೆ 1/4πε0 ಆ್ಯಂಡ್ 1/4πε0 ಪಾರ್ಟ್ ಈಸ್ ಸೇಮ್. Q1 Q2 ಈಸ್ ಸೇಮ್, ದರ್ ಈಸ್ ನೋ ಚೇಂಜ್. ಆ್ಯಕ್ಚುಲಿ ಸ್ಪೀಕಿಂಗ್ ನಾವು ಇನ್ನೊಂದು ಮಾತು ಹೇಳೋದಾದ್ರೆ, ಇವು ಎರಡು ಸೇಮ್ ಇದ್ದಂಗೆ ಇದೆ. R21 R12 ಮ್ಯಾಗ್ನಿಟ್ಯೂಡ್ ಅಷ್ಟೇ, ಇದು ವ್ಯಾಲ್ಯೂ ಅಷ್ಟೇ, ಹೌದಾ. ಇಲ್ಲಿ ಆ್ಯಕ್ಚುಲಿ ಚೇಂಜ್ ಇರೋದು ಡೈರೆಕ್ಷನ್ ಹಿಂಗೈತಿ. ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ, ಸೆಕೆಂಡ್ ಫಾರ್ಮುಲಾನ ಇನ್ನೊಮ್ಮೆ ಬರಿತೀನಿ. ಇಲ್ಲಿ ನೀವು ಸ್ವಲ್ಪ ಲಕ್ಷ ಕೊಟ್ಟರೆ, ಒಂದು ನಿಮಿಷ. ಸೆಕೆಂಡ್ ಫಾರ್ಮುಲಾ ಆಯ್ತಲ್ಲ ಇದು, ಇದನ್ನು ಇನ್ನೊಮ್ಮೆ ಬರಿತೀನಿ ನೋಡ್ರಿ, ಸ್ವಲ್ಪ ಕಲರ್ ಚೇಂಜ್ ಮಾಡಿ. ಸೊ ದಿಸ್ ಈಸ್ ಇಂಪಾರ್ಟೆಂಟ್. F12 is equals to 1/4πε0 Q1 Q2. I am rewriting this formula with some change. ಆ ಚೇಂಜ್ ಏನಂತ ಹೇಳಿ ಅಬ್ಸರ್ವ್ ಮಾಡಿರಿ. 1/4πε0 Q1 Q2 ಇಲ್ಲಿ ತನಕ ಏನು ಚೇಂಜ್ ಆಗಿಲ್ಲ. ಈಗ ಡಿವೈಡೆಡ್ ಬೈ, ಇನ್ಸ್ಟೆಡ್ ಆಫ್ ರೈಟಿಂಗ್ R12 ಸ್ಕ್ವೇರ್, ಐ ವಿಲ್ ರೈಟ್ R21 ಸ್ಕ್ವೇರ್. ಇವನ್ ದ ಫಾರ್ಮುಲಾ ಈಸ್ ಫಾರ್ 1-2, ನಾನು 2-1 ಅಂತ ಬರೀತೀನಿ. ಅದು ಚೇಂಜ್ ಆಗಂಗಿಲ್ಲ, ಯಾಕಂದ್ರೆ ಮ್ಯಾಗ್ನಿಟ್ಯೂಡ್ ಇದ್ರದ್ದು ಇದು 2 ಮೀಟ್ರ್ ಇದ್ರೆ ಇದು 2 ಮೀಟ್ರೇ ಇರ್ತೈತಿ. ನೆಕ್ಸ್ಟ್ ಏನು ಮಾಡ್ತೀನಿ ನಾನು ಅಂದರೆ, ಇನ್ಸ್ಟೆಡ್ ಆಫ್ ರೈಟಿಂಗ್ R12 ಕ್ಯಾಪ್, ಐ ವಿಲ್ ರೈಟ್ minus R21 cap. Instead of writing R12, I am writing minus of R21, which are both same because R12 and R21 are in opposite directions, negative vector of each other. ಅಂದರೆ ನೀವು R12 ಕ್ಯಾಪ್ ಅಂತ ಬರೆಯುವ ಬದಲಿಗೆ ಮೈನಸ್ ಆಫ್ R21 ಕ್ಯಾಪ್ ಅಂತ ಬರಿಬಹುದು. ಆದರೆ ಯಾಕೆ ಬರಿಬೇಕಪ್ಪ ಸುಮ್ಮ ಅಂದರೆ, ಈಗ ಇವು ಎರಡು ಫಾರ್ಮುಲಾ ನೀವು ಕಂಪ್ಯಾರಿಸನ್ ಮಾಡಿರಿ. ಸೊ ದಿಸ್ ಇಸ್ ಫಸ್ಟ್ ಫಾರ್ಮುಲಾ. ಸೆಕೆಂಡ್ ಫಾರ್ಮುಲಾನ ನಾನು ಚೇಂಜ್ ಮಾಡಿ ಇಲ್ಲಿ ಬರ್ದೀನಿ, ಹೌದಾ. ಸೊ ಇದು ಫಸ್ಟ್ ಫಾರ್ಮುಲಾ, ಇದು ಸೆಕೆಂಡ್ ಫಾರ್ಮುಲಾ. ಅಂದ್ರೆ ಸೆಕೆಂಡ್ ಅಂದರೆ ಲಾಸ್ಟಿಗೆ ರೆಡ್ ಕಲರ್ನೊಳಗೆ ಬರ್ದೀವಲ್ಲ, ಅವು ಎರಡು ಕಂಪ್ಯಾರಿಸನ್ ಮಾಡಿರಿ. ಸೊ F21 ಇದು F12. ಅದರದ್ದು ರೈಟ್ ಹ್ಯಾಂಡ್ ಸೈಡ್ ನೀವು ಬಂದರೆ 1/4πε0 1/4πε0 is same. Q1 Q2 and Q1 Q2 is same. R21 square and R21 square is the same. R21 cap and R21 cap is also same. The only thing is this negative sign is extra. So ಅದಕ್ಕೆ ನಾನು ಏನು ಬರೀಬೋದು ಗೊತ್ತು, this is the formula for F21 and this is formula for F12. ಅಂದರೆ from this what we can conclude is F21 is equals to minus of F12. ಒಂದು ಮೈನಸ್ ಎಕ್ಸ್ಟ್ರಾ ಇತ್ತಲ್ಲ ಅಲ್ಲಿ. ಅಂದ್ರೆ ಇದರಿಂದ ಎಲ್ಲ ಸೇರಿ ಕಡಿಗೆ ಎಲ್ಲಿಗೆ ಬಂದ್ರಂದ್ರೆ ಅವರು ಅವು ಎರಡು ಫೋರ್ಸ್ ಅಪೋಸಿಟ್ ಡೈರೆಕ್ಷನಾಗ ಇರ್ತಾವೆ. ಇದು ನಮಗೆ ಮೊದಲ ಡೈಗ್ರಾಮ್ ನೋಡಿದ್ರೆ ಗೊತ್ತಾಗೇ ಬಿಟ್ಟಿರ್ತದೆ. ವಿ ಕ್ಯಾನ್ ಆ್ಯಕ್ಚುಲಿ ಈಸಿಲಿ ಇನ್ಫರ್ ದ್ಯಾಟ್ ದ 2 ಫೋರ್ಸಸ್ ಆರ್ ಅಪೋಸಿಟ್ ಇನ್ ಡೈರೆಕ್ಷನ್, ಕಾಮನ್ ಸೆನ್ಸ್ ಯೂಸ್ ಮಾಡ್ಕೊಂಡ್ರೆ. ಬಟ್ ಅವರು ಹಿಂಗೆ ಫಾರ್ಮುಲಾ ಹಚ್ಚಿ ಅದ್ರಾಗ ಏನೋ ಚೇಂಜಸ್ ಮಾಡಿ ಹಿಂಗೆ ಮೈನಸ್ ಅಂತ ಬರಿಬಹುದು ನೋಡ್ರಿ ಅಂಥೇಳಿ ಯಾರ ಕಡೆ ಬೇಸ್ ಬುಕ್ ಐತಲ್ಲ ಅದ್ರಾಗಿನ ರಿಮಾರ್ಕ್ಸ್ ಪಾರ್ಟ್ನೊಳಗೆ ಅವರು ಆ ರಿಮಾರ್ಕ್ಸ್ನೊಳಗೆ ಸೆಕೆಂಡ್ ಪಾರ್ಟ್ನೊಳಗೆ ಅದನ್ನು ಪ್ರೂವ್ ಮಾಡ್ಯಾರ. ಹಿಂಗೆ ವಿ ಕ್ಯಾನ್ ರೈಟ್ ದ್ಯಾಟ್ F21 ಈಸ್ ಈಕ್ವಲ್ಸ್ ಟು ಮೈನಸ್ ಆಫ್
F12 ಅಂತ. ಅವು ಎರಡೂ ಅಪೋಸಿಟ್ ಡೈರೆಕ್ಷನ್ ಆಗಿರ್ತಾವೆ ಅಂತ ಎಕ್ಸ್ಪ್ಲೇನ್ ಮಾಡಾಕಿದ್ದು. ಓಕೆ, ಸೊ ಈಗ ಬೆಟರ್ ನಾವು ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಅದರದ್ದು ಈಗ ಇಲ್ಲಿ ತನಕ ಈ ವಿಡಿಯೋದೊಳಗೆ ನಾವು ಏನು ಮಾಡಿದ್ವಿ ಗೊತ್ತಾ, ಕೂಲಮ್ಸ್ ಲಾ ಪ್ರೀವಿಯಸ್ ವಿಡಿಯೋದೊಳಗೆ ನಾವು ಡಿಸ್ಕಸ್ ಮಾಡಿದ್ರೊಳಗೆ ಆ ಫಾರ್ಮುಲಾದೊಳಗೆ ಆ ಡೆಫಿನಿಷನ್ನೊಳಗೆ ವಿ ಓನ್ಲಿ ಕನ್ಸಿಡರ್ ದ ಮ್ಯಾಗ್ನಿಟ್ಯೂಡ್ಸ್ ಆಫ್ ದ ಟೂ ಚಾರ್ಜಸ್ ಅನ್ನೋದಕ್ಕೆ ಒಂದು ನ್ಯೂಮರಿಕಲ್ ತೊಗೊಂಡು ಅರ್ಥ ಮಾಡ್ಕೊಂಡ್ವಿ. ದೆನ್ ವಿ ಡಿಸ್ಕಸ್ಡ್ SI ಯೂನಿಟ್ ಆಫ್ ಚಾರ್ಜ್, ಡೆಫಿನಿಷನ್ ಆಫ್ ವಾಟ್ ಈಸ್ 1 ಕೂಲಂಬ್. ಅದಾದಮೇಲೆ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಮುಗಿಸಿ ಆ ರಿಮಾರ್ಕ್ಸ್ ಪಾರ್ಟ್ನಾಗಿಂದ ಪ್ರೂವಿಂಗ್ ದ್ಯಾಟ್, ಇದನ್ನು ಎಕ್ಸಾಮ್ನಾಗ ಏನು ಕೇಳಂಗಿಲ್ಲ, ಲಾಸ್ಟಿಗೆ ಹೇಳಿದ್ದೆ ಬಟ್ ಹಂಗೆ ಗೊತ್ತಿರಲಿ ಅಂತ, ಪ್ರೂವಿಂಗ್ ದ್ಯಾಟ್ ದ ಟೂ ಫೋರ್ಸಸ್ ಆರ್ ಇನ್ ಅಪೋಸಿಟ್ ಡೈರೆಕ್ಷನ್. ಸೊ ಇಷ್ಟು ಸಾಕೀಗ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಕಂಪ್ಲೀಟ್ಲಿ. ರಿಲೇಟಿವ್ ಪರ್ಮಿಟಿವಿಟಿ ಅನ್ನೋದೊಂದು ಕಾನ್ಸೆಪ್ಟ್ ಸ್ವಲ್ಪ ಡಿಟೇಲ್ ಆಗಿ ಮತ್ತು ಅದಕ್ಕೊಂದು 15-20 ಮಿನಿಟ್ಸ್ ಬೇಕಾಗ್ಬೋದು. ಇಟ್ ಡಿಪೆಂಡ್ಸ್ ನಾವು ಎಷ್ಟರ ಮಟ್ಟಿಗೆ ಯಾವ ಟೈಪ್ ಆಫ್ ಎಕ್ಸಾಂಪಲ್ ತೊಗೊತೀವಿ ಅನ್ನೋದು. ಸೊ ನೋಡೋಣ ರೀ ನೆಕ್ಸ್ಟ್ ವಿಡಿಯೋದೊಳಗೆ ಆ್ಯಸ್ ಶಾರ್ಟ್ ಆ್ಯಸ್ ಪಾಸಿಬಲ್ ರಿಲೇಟಿವ್ ಪರ್ಮಿಟಿವಿಟಿ ಮುಗಿಸಿ ವಿ ವಿಲ್ ಸಾಲ್ವ್ ನ್ಯೂಮರಿಕಲ್ಸ್ ಆನ್ ಕೂಲಮ್ಸ್ ಲಾ ಬಿಫೋರ್ ವಿ ಆ್ಯಕ್ಚುಲಿ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ಫೋರ್ಸ್ ಬಿಟ್ವೀನ್ ಮಲ್ಟಿಪಲ್ ಚಾರ್ಜಸ್ ಅಂತ ನೆಕ್ಸ್ಟ್ ಟಾಪಿಕ್ ಬರ್ತೈತಿ. ಬಿಫೋರ್ ದ್ಯಾಟ್ in the next video we'll finish up with relative permittivity and then we'll start solving numericals on Coulomb's law, which is actually most important. Okay, so hopefully ಇದು ಅರ್ಥ ಆಗಿತ್ತು ಅಂತ ಅಂದ್ಕೊಂಡು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ ಅಂತ. ಥ್ಯಾಂಕ್ ಯು, ನಮಸ್ಕಾರ.